ಪುನಃ ಈ ತರಗತಿಗೆ ಹಾಜರಾದಂಥ ನಿಮ್ಮೆಲ್ಲರೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಕ್ರೈಸ್ತರಲ್ಲದ ಕೆಲವರು ಯಾರು ಎಂಬ ಈ ಅಂಶವನ್ನು ಕುರಿತು ಈಗಾಗಲೇ ನಾವು 2 ಸೆಷನ್ಸ್ನಲ್ಲಿ ಅನೇಕ ಸಂಗತಿಗಳನ್ನು ಕಲಿತಿದ್ದೇವೆ. ಈ 3ನೇ ಸೆಷನಲ್ಲಿ ಕೂಡ ಸುಮಾರು ಒಂದು 45ರಿಂದ 1 ಗಂಟೆಯ ತನಕ ಉಳಿದ ಕೆಲವು ಸಂಗತಿಗಳನ್ನು ಆಲೋಚನೆ ಮಾಡುವಂತೆ ಕಲಿಯುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬೇರೆ ಮೊದಲನೇ ಸೆಷನ್ಸಲ್ಲಿ ಕ್ರೈಸ್ತವ್ಯವು ಎಂಥದ್ದು, ಅದನ್ನು ಕುರಿತು ದೇವರ ಉಪದೇಶಗಳು ಎಂಥವು, ಕ್ರೈಸ್ತವ್ಯವು ಎಂಥದ್ದು, ಅದಕ್ಕೆ ದೇವರು ಹಾಕಿದಂಥ ದಾರಿ ಏನು, ಅದನ್ನು ಕುರಿತು ಪ್ರವಾದಿಗಳ ಮೂಲಕ ದೇವರು ಏನು ಉಪದೇಶ ಮಾಡಿದ, ಅದು ಹೇಗೆ ನೆರವೇರಿತು ಅನ್ನುವಂಥ ವಿಷಯಗಳು, ಕ್ರೈಸ್ತವ್ಯವು ಎಂಥದ್ದು, ಕ್ರೈಸ್ತತ್ವ ಎಂಥದ್ದು ಏನೆಂಬುದಾಗಿ ದೇವರು ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾನೆ. ನಿಜವಾದ ಕ್ರೈಸ್ತವ್ಯವು ಎಂಥದ್ದು ಎನ್ನುವುದನ್ನು ದೇವರ ಗ್ರಂಥ ಆಧಾರದ ಮೇಲೆಗೆ ನಾವು ಮೊದಲನೇ ಸೆಷನ್ನಲ್ಲಿ ಕಲಿತಿದ್ದೇವೆ. ಇನ್ನು ಟೀ ಬ್ರೇಕ್ ಆದ ನಂತರ ಕ್ರೈಸ್ತರೆಂದು ಹೇಳಿಕೊಳ್ಳುವಂಥ ಕೆಲವರು ಅನ್ನೋ ಕುರಿತು ನಾವು ಆಲೋಚನೆ ಮಾಡ್ತಿದ್ವಿ. ಅದರಲ್ಲಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಕ್ಕೆ ಮಾತ್ರವೇ ಒಬ್ಬನು ಕ್ರೈಸ್ತನಾಗುವುದು ಅಸಾಧ್ಯ ಎಂಬ ಸಂಗತಿಯನ್ನು ನಾವು ಚರ್ಚೆ ಮಾಡಿದ್ದೇವೆ. ಎರಡನೇದಾಗಿ, ಹುಟ್ಟಿದ ಕೂಡಲೇ ಅಥವಾ ಹುಟ್ಟಿದ ನಂತರ ಈ ಚಿಮುಕಿಸುವಂಥ ವಿಧಾನ, ಸುರಿಸುವಂಥ ವಿಧಾನ ಅಥವಾ ಚಿಕ್ಕ ಮಕ್ಕಳ ವಿಧಾನದಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರೆ ಒಬ್ಬನು ಕ್ರೈಸ್ತನಾಗುವುದು ಅಸಾಧ್ಯ. ಕ್ರೈಸ್ತನಾಗುವುದಕ್ಕೆ ದೇವರು ಏರ್ಪಾಟು ಮಾಡಿದ ಒಂದು ವಿಶೇಷವಾದ ಪದ್ಧತಿ ಇದೆ ಅನ್ನೋದನ್ನು ನಾವು ಕಲ್ತಿದ್ದೇವೆ. ಇನ್ನು ಮೂರನೇ ಸಮಾಚಾರ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಯಾವುದಾದ್ರೂ ಒಂದು ಮತಶಾಖೆಯಲ್ಲಿದ್ದರೆ ಅಂಥ ವ್ಯಕ್ತಿ ಕ್ರೈಸ್ತನಲ್ಲ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಈ ಲೋಕದಲ್ಲಿ 40,000ಕ್ಕೂ ಸುಮಾರು 50,000 ಶಾಖೆಗಳುಂಟು. ಅವು ಸಭೆಗಳಲ್ಲ, ಶಾಖೆಗಳು ಎಂಬುದಾಗಿ ಹೇಳ್ಬೋದು. ಈ ಶಾಖೆಗಳನ್ನು ಏನಂತ ಕರಿತೀವಿ ಅಂದರೆ ಮತಶಾಖೆಗಳು ಎಂಬುದಾಗಿ ಕರಿತೀವಿ. ಮತಶಾಖೆಗಳು ಅಂದರೆ ಮಾನವರಿಂದ ಸ್ಥಾಪಿತವಾದವುಗಳು, ಮಾನವರಿಂದ ಕಟ್ಟಲ್ಪಟ್ಟಂಥ ಸಂಘ ಸಂಸ್ಥೆಗಳು. ಅವು ದೇವರ ಮಗನಿಂದ ಕಟ್ಟಲ್ಪಟ್ಟಂಥ ಸಭೆಗೆ ಸಂಬಂಧ ಇರಲಾರ್ದಂಥವುಗಳಾಗಿವೆ. ಇಂಗ್ಲೀಷ್ನಲ್ಲಿ ಇವೆಲ್ಲವುಗಳನ್ನು ಏನಂತ ಕರಿತೀವಿ ಅಂದರೆ ಡೆನಾಮಿನೇಷನ್ಸ್ ಎಂಬುದಾಗಿ ಕರಿತೀವಿ. ಪ್ರಿಯ ಲೋಕದಲ್ಲಿ ಇಂದು ಅನೇಕ ಮತಶಾಖೆಗಳಿವೆ. ಅಂದರೆ ಮತಶಾಖೆ ಅಂದರೆ ಕ್ರಿಸ್ತನ ಸಭೆ ಅಲ್ಲದಂಥ ಪ್ರತಿಯೊಂದು ಮತಶಾಖೆ ಆಗಿರುತ್ತೆ. ಕ್ರಿಸ್ತನಿಗೂ ಸಭೆಗೂ ಸಂಬಂಧ ಇದೆ. ಅನೇಕರು ಏನಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂದರೆ, ಸಭೆ ಯಾವುದಾದ್ರೂ ಏನು ಬ್ರದರ್, ನಮಗೆ ಕ್ರಿಸ್ತನ ಮುಖ್ಯ, ದೇವರು ಮುಖ್ಯ, ಆತನ ವಾಕ್ಯ ಮುಖ್ಯ, ದೀಕ್ಷಾ ಸ್ನಾನ ಮುಖ್ಯ, ರಕ್ಷಣೆ ಮುಖ್ಯ, ಪ್ರಾರ್ಥನೆಗೆ ಹೋಗೋದು ಮುಖ್ಯ, ಪ್ರಾರ್ಥನೆಯಿಂದ ಬರೋದು ಮುಖ್ಯ, ಸಭೆ ಯಾವುದಾದ್ರೂ ಅಡ್ಡಿ ಇಲ್ಲ, ಸಭೆ ಯಾವುದಾದ್ರೂ ಪರವಾಗಿಲ್ಲ ಎಂಬುದಾಗಿ ಅನೇಕರು ಮಾತನಾಡಿಕೊಳ್ತಾರೆ. ಆದರೆ ಇದು ಸರಿಯಾದದ್ದು ಅಲ್ಲ. ಯಾವುದು ಸರಿನೋ ಯಾವುದು ತಪ್ಪೋ ಯಾರು ಹೇಳಬೇಕು? ದೇವರು ಹೇಳಬೇಕು. ಆದರೆ ಕ್ರಿಸ್ತನ ಸಭೆ ಅಲ್ಲದಂಥ, ಅಂದರೆ ಕ್ರಿಸ್ತನ ಸಭೆಗೆ ಕ್ರಿಸ್ತನಿಗೆ ಸಂಬಂಧಿಸದಂಥ ಅನೇಕ ಶಾಖೆಗಳನ್ನು ಮನುಷ್ಯನು ಏನು ಮಾಡ್ಕೊಂಡಿದ್ದಾನೆ, ಉತ್ಪತ್ತಿ ಮಾಡ್ಕೊಂಡಿದ್ದಾನೆ. ಇವನ್ನ ಏನಂತ ಕರೀತಾರೆ, ಮ್ಯಾನ್ ಮೇಡ್ ಚರ್ಚಸ್ ಅಂತ ಕರೀತಾರೆ. ಮ್ಯಾನ್ ಮೇಡ್ ಚರ್ಚಸ್ ಅಂತಾರೆ ಅವನ್ನೆಲ್ಲ. ಮ್ಯಾನ್ ಮೇಡ್ ಚರ್ಚಸ್ ಅಂದರೆ ಮನುಷ್ಯರು ತಯಾರು ಮಾಡಿಕೊಂಡಂಥ ಸಂಘ ಸಂಸ್ಥೆಗಳು. ಅದು ದೇವರು ಮಾಡಿದ್ದಲ್ಲ, ಗಾಡ್ ಮೇಡ್ ಚರ್ಚ್ ಅಲ್ಲ. ಗಾಡ್ ಮೇಡ್ ಚರ್ಚ್ ಯಾವುದಂತ ಹೇಳಿದ್ರೆ ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಅದನ್ನು ಕ್ರಿಸ್ತನ ಸಭೆ, ದಿ ಚರ್ಚ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಸಭೆ ಯಾರಿಗೆ ಸಂಬಂಧಪಟ್ಟಿದೆ? ಕ್ರಿಸ್ತನಿಗೆ.
ಕ್ರಿಸ್ತನಿಗೆ ಯಾಕೆ ಸಂಬಂಧಪಟ್ಟಿದೆ ಅಂದರೆ ಕ್ರಿಸ್ತನ ಅದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಕ್ರಿಸ್ತನು ಅದಕ್ಕೋಸ್ಕರ ರಕ್ತ ಸುರಿಸಿದ್ದಾನೆ, ಕ್ರಿಸ್ತನು ಅದಕ್ಕಾಗಿ ಯಜ್ಞವಾಗಿದ್ದಾನೆ, ಕ್ರಿಸ್ತನು ಅದಕ್ಕಾಗಿ ಬಾಧೆಗಳನ್ನು ಅನುಭವಿಸಿದ್ದಾನೆ, ಕ್ರಿಸ್ತನು ಅದಕ್ಕಾಗಿ ಶ್ರಮೆಗಳನ್ನು ಅನುಭವಿಸಿದ್ದಾನೆ, ಕ್ರಿಸ್ತನು ಆ ಸಭೆಗಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಏನು ಮಾಡಿದ್ದಾನೆ, ಒಪ್ಪಿಸಿ. ಹಾಗಾದರೆ ಸಭೆ ಯಾರ್ದು? ಮನುಷ್ಯರದ? ಕ್ರಿಸ್ತಂದ? ಕ್ರಿಸ್ತದ. ಸಭೆ ಕ್ರಿಸ್ತಂದು, ಸಭೆ ನಂದಲ್ಲ. ಸಾಧಾರಣವಾಗಿ ಮನುಷ್ಯರಿಗೆ ಏನಾದರೂ ಇದು ನನ್ನ ಸಭೆ, ಈ ಸೋಕಾಲ್ಡ್ ಪ್ರೀಚರ್ಸು ಪಾಸ್ಟರ್ಗಳು ಏನಿರ್ತದೆ ಅಂದರೆ ಇದು ಯಾರ ಸಭೆ? ನನ್ನ ಸಭೆ. ಹೊಸನಗರದಲ್ಲಿ ಅಂದರೆ ಅದು ವಿಲ್ಸನ್ ಅವ್ರ ಚರ್ಚು, ಮಂಗಳೂರಲ್ಲಿದೆ ಅಂದರೆ ಅದು ಸುನಿಲ್ ಅವರ ಚರ್ಚ್, ಸಂಡೂರಿನಲ್ಲಿದೆ ಅಂದರೆ ಅದು ಯಾರ ಚರ್ಚು? ಜ್ಞಾನಾನಂದಮ್ ಅವರ ಚರ್ಚ್. ಮಾರಿಕಾಪ್ನಲ್ಲಿದೆ ಅಂದರೆ ಅವ್ರು ಇಸ್ಡೋರ್ ಡಿಸೋಜ್ ಅವರ ಚರ್ಚ್ ನಿಮ್ದು ಬ್ರದರ್. ನೀವು ರಕ್ತ ಸುರಿಸಿದ್ರಾ? ನೀವು ಪ್ರಾಣ ಕೊಟ್ಟಿದ್ರಾ? ನೀವು ಶಿಲುಬೆಯಲ್ಲಿ ಆ ಸಭೆಗಾಗಿ ರಕ್ತ ಸುರಿಸಿದ್ರಾ? ಹೋಗಲಿ, ನೀವು ಬೇಡ, ನಾನೇನಾದರೂ ರಕ್ತ ಸುರಿಸಿದ್ನಾ? ವಿಲ್ಸನ್ ಬ್ರದರ್ ನೀವೇನಾದರೂ ಅದಕ್ಕಾಗಿ ಹಿಂಸೆ ಅನುಭವಿಸಿದ್ರಾ? ಸುನಿಲ್ ಬ್ರದರ್ ನೀವೇನಾದರೂ ಸಭೆಗೆ ಏನಾದರೂ ಮಾಡಿದ್ರಾ? ಏನಿಲ್ಲ. ಎಲ್ಲ ಮಾಡಿದ್ದಾರು ಏಸ್ಕ. ಆದ್ದರಿಂದ ಸಭೆ ಯಾರಿಗೆ ಸಂಬಂಧಪಟ್ಟಿದ್ದು? ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಕ್ರಿಸ್ತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಸಭೆಯನ್ನು ಏನಂತ ಕರೀತಾರೆ ಅಂದರೆ ರೋಮಪತ್ರಿಕೆ 16:16 ಕ್ರಿಸ್ತನ ಸಭೆ, ದಿ ಚರ್ಚ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳಿದ್ದಾರೆ. ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದೆಂಬುದಾಗಿ ಅರ್ಥ. ಈಗ ಮಾನವರು ಏನು ಮಾಡಿದರೆ ಅದನ್ನು ತೆಗೆದುಹಾಕಿ ಸೆಂಟ್ ಪಾಲ್ ಚರ್ಚ್, ಸೆಂಟ್ ಪೀಟರ್ ಚರ್ಚ್, ಸೆಂಟ್ ಫಿಲೋಮಿನಾ ಚರ್ಚ್, ಸೆಂಟ್ ಅಗಸ್ಟಿನ್ ಚರ್ಚ್, ಸೆಂಟ್ ಬಾರ್ನಬಾ ಚರ್ಚ್, ಸೆಂಟ್ ಅಂತೋನಿ ಚರ್ಚ್, ಸೆಂಟ್ ಫಾತಿಮಾ ಚರ್ಚ್. ಈ ಫಾತಿಮಾ ಅನ್ನೋ ಹೆಸರು ನಮ್ಮ ಬೈಬಲಲ್ಲೇ ಹುಡುಕಿಲ್ಲ. ನಮ್ಮ ಅತ್ತೆಯವರು ಕೇಳ್ತಿದ್ರು ಫಾತಿಮಾ ಅಂತ. ಯಾರು ಫಾತಿಮಾ? ನಾನು ಇಷ್ಟೊಂದು ಬೈಬಲ್ ಸ್ಟಡಿ ಮಾಡಿದ್ದೀನಿ, ಎಸ್ತೇರ್ ಗೊತ್ತು, ರೂತ್ ಗೊತ್ತು, ಮರಿಯೊಳಗೆ ಗೊತ್ತು, ಮಾರ್ತೊಳಗೆ ಗೊತ್ತು, ಲುದ್ದೆಯೊಳಗೆ ಗೊತ್ತು, ಈ ಫಾತಿಮಾ ಎಲ್ಲಿದೆ ಅಂತ ನನಗೆ ಆಶ್ಚರ್ಯ. ಸೆಂಟ್ ಫಾತಿಮಾ ಚರ್ಚ್, ಸೆಂಟ್ ಅಗಸ್ಟಿನ್ ಚರ್ಚ್ ಎಂಬುದಾಗಿ ಹೇಳ್ಕೊಂಡ್ರೆ ಸಭೆ ಪೌಲಂದ? ಸಭೆ ಪೀಟ್ರದ? ಸಭೆ ಯಾರ್ದು? ತನ್ನ ಸ್ವತ್ತನ್ನಾಗಿ ಮಾಡಿಕೊಂಡಿದ್ದಾನೆ. ನಮ್ಮನ್ನು ಕೊಂಡುಕೊಂಡು ದೇವರಿಗೆ ನಾವು ಬೆಳಿಗ್ಗೆ ನೋಡೋದಲ್ಲ, ಒಂದು ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ. ಆದ್ದರಿಂದ ದಿ ಚರ್ಚ್ ಈಸ್ ಪ್ಯೂರ್ಲಿ ಬಿಲಾಂಗ್ಸ್ ಟು ದಿ ಕ್ರೈಸ್ಟ್ ಓನ್ಲಿ. ಅದು ಯಾರ ಸ್ವತ್ತದು? ಈಗ ನನ್ನ ಸ್ವತ್ತ ಆದರೆ ಇದು ಯಾರ್ದು? ನಂದು. ಇದು ನಾನು ಪರಿಚಯ ದುಡ್ಡು ಕೊಟ್ಟಿದ್ದರಿಂದ ಇದೇನಾಗಿದೆ? ನಂದಾಗಿದೆ. ಅವತ್ತೇನೆ ಈ ವಾಚ್ ಇದು ಗಡಿಯಾರ ಇದೆ, ಇದು ಯಾರ್ದು? ಇದು ನನ್ನದು. ಹೇಗಾಯ್ತು ಬದರ್? ನಿಮ್ಮದು ಯಾಕಲ್ಲ ಇದು? ಇಷ್ಟು ಡಿಸೋಸ್ ಇದು ನಿಮ್ಮದು ಯಾಕಲ್ಲ? ರೈಟ್. ಇದಕ್ಕೆ ಕ್ರಯ ಕೊಟ್ಟವ್ರು ಯಾರು? ಆದ್ದರಿಂದ ಇದು ಯಾರ್ದು? ನಂದು. ಇದು ಯಾರ್ದು ವಾಚ್? ನಾನು ಒಂದು ವೇಳೆ ಇಲ್ಲಿ ಬಿಟ್ಟು ಹೋದರೆ ನೀವೇನಂತಾರ, ಮರ್ತೋದ್ರೆ ಏನಂತ ಹೇಳ್ತೀರಾ? ಇದು ಜ್ಞಾನಾನಂದಮ್ ಅವ್ರ ವಾಚ್, ಅಯ್ಯೋ ಬಿಟ್ಟು ಹೋಗಿದ್ದಾರೆ ಅಂತ ನನಗೇನು ಮಾಡ್ತೀರಿ? ನೀವು ಮಾಡ್ತೀರಿ. ನಿಮ್ಮದು ಅಂತ ನೀವು ಇಟ್ಕೊಳ್ಳಲ್ಲ. ಒಂದು ವೇಳೆ ಇಟ್ಕೊಂಡ್ರೆ ಅದು ಅಕ್ರಮ, ಕಳ್ತನ. ಹೌದಾ ಬದರ್? ಹಂಗೇನಾದ್ರು ಇಟ್ಕೊಂಡ್ರೆ ಅದೇನಾಗುತ್ತೆ? ಅಕ್ರಮ, ಕಳ್ತನ ಆಗುತ್ತೆ. ಆದ್ದರಿಂದ ಮನುಷ್ಯರು ಏನು ಮಾಡಿದ್ದಾರೆ, ಸ್ವಂತ ಚರ್ಚ್ಗಳನ್ನು, ಸ್ವಂತ ಶಾಖೆಗಳನ್ನು ಏನು ಮಾಡ್ಕೊಂಡಿದ್ದಾರೆ ಅಂದರೆ ತಮಗಾಗಿ ಏರ್ಪಾಟು ಮಾಡಿಕೊಳ್ಳೋದು. ಇದನ್ನ ಏನಂತಾರೆ ಅಂದರೆ ಭ್ರಷ್ಟತ್ವ ಅಂತ, ನಂಬಿಕೆಯ ಭ್ರಷ್ಟತ್ವ, ಅಪೋಸ್ಟಸಿ ಅಂತಾರೆ. ದೇವರ ವಾಕ್ಯದಿಂದ, ದೇವರು ಹೇಳಿದಂಥ ನಮೂನೆ ಪದ್ಧತಿ, ದೇವರ ಹೇಳಿದಂಥ ನಂಬಿಕೆಯಿಂದ ಫಾಲಿಂಗ್ ಡೌನ್ ಅಂದರೆ ಬಿದ್ದು ಹೋಗುವಂಥ ಸ್ಥಿತಿಯನ್ನು ಬೈಬಲಲ್ಲಿ ಏನಂತ ಕರೆದಿದೆ? ಭ್ರಷ್ಟತ್ವ ಅಂತ ಕರೆದಿದ್ದಾರೆ, ಭ್ರಷ್ಟರು ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯದಲ್ಲಿ ಒಂದೇ ಒಂದು ದೇಹ ಇದೆ, ಒಂದೇ ಒಂದು ಸಭೆ ಇದೆ. ನಮಗೆ ದೇವರು ಮುಖ್ಯ, ಪ್ರಾರ್ಥನೆ ಮುಖ್ಯ, ಆರಾಧನೆ ಮುಖ್ಯ, ಫೆಲೋಶಿಪ್ ಮುಖ್ಯ. ಸಭೆ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳುವಂಥ ಜನರೆಲ್ಲ ಮೋಸ ಹೋದಂಥ ಜನರು. ಹೌದಾ ಬದರ್? ಈಗ ನಾವು ಊರಿಗೆ ಹೋಗ್ತೀವಿ, ಈ ಮನೆಗೆ ಬರ್ಬೇಕಂದ್ರೆ ಈ ಮನೆಗೆ ಬರ್ಬೇಕು ನಾವು. ಯಾವುದಾದ್ರೂ ಮನೆ ಏನೋ, ಅಲ್ಲಿ ಮನುಷ್ಯರಿದ್ದಾರೆ, ಇಲ್ಲಿ ಮನುಷ್ಯರಿದ್ದಾರೆ, ಅಲ್ಲಿ ಫ್ಯಾನ್ ಇದೆ, ಇಲ್ಲಿ ಫ್ಯಾನ್ ಇದೆ, ಅಲ್ಲಿ ಗೋಡೆ ಇದೆ, ಇಲ್ಲಿ ಗೋಡೆ ಇದೆ, ಅಲ್ಲಿ ಕಿಟಕಿ ಇದೆ, ಇಲ್ಲಿ ಕಿಟಕಿ ಇದೆ ಅಂತ ಎಲ್ಲರ ಮನೆಗೆ ನುಗ್ಗಿದ್ರೆ ಏನಂತಾರೆ? ಏನಂತಾರೆ ಬದರ್? ಅದು ಮನೆ, ಇದು ಮನೆ ತಾನೆ. ಯಾವ ಮನೆ ಆದ್ರೇನು ಮಲ್ಕೊಳ್ಳಿಕ್ಕೆ, ಯಾವ ಮನೆ ಆದರೂ ಊಟ ಮಾಡಲಿಕ್ಕೆ, ಯಾವ ಮನೆ ಆದ್ರೇನು ಆರಾಮ್ ಮಾಡ್ಲಿಕ್ಕೆ ಅಂತ ಹೋದ್ರೆ ಏನಾಗುತ್ತೆ? ಏನಾಗ್ತದೆ ಬದರ್? ಹೊಡಿತಾರೆ, ಅಥವಾ ನಮ್ಮನ್ನು ಕಳ್ಳರೆಂಬುದಾಗಿ ನಮ್ಮ ಮೇಲೆ ಕಂಪ್ಲೇಂಟು ಮಾಡು, ಶಿಕ್ಷೆಗೆ ದ ಸೇಮ್ ವೇ. ಯಾವುದಾದ್ರೂ ಸಭೆ ಪರವಾಗಿಲ್ಲ ಅಂತ ಹೇಳ್ಕೊಳ್ಳುವಂಥ ಜನರೆಲ್ಲ ಕೂಡ ತಮ್ಮನ್ನು ತಾವು ಏನು ಮಾಡ್ಕೊಳ್ತಿದ್ರೆ? ಮೋಸಗೊಳಿಸ್ಕೊಳ್ತಿದ್ದಾರೆ. ಆದ್ದರಿಂದ ದೇವರ ಸಂಕಲ್ಪದಲ್ಲಿ ಒಂದೇ ಒಂದು
ರಾಜ್ಯ ಇದೆ, ದೇವ್ರ ಸಂಕಲ್ಪದಲ್ಲಿ ಒಂದೇ ಒಂದು ಸಭೆ ಇದೆ, ದೇವ್ರಿಗೊಂದು ಮನೆ ಇದೆ, ದೇವ್ರಿಗೊಂದು ಸಭೆ ಇದೆ. ಅದೇ ಯಾರಂದರೆ ಅದನ್ನು ಕಟ್ಟಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ. ಆತನ ಅನೇಕ ಸಭೆಗಳನ್ನು ಕಟ್ಟಲಿಲ್ಲ, ಒಂದೇ ಒಂದು ಸಭೆಯನ್ನು ಕಟ್ಟಿದ. ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ, ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸರು. ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು. ಅದೇ ವಚನ. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು, ಯೇಸು ಕ್ರಿಸ್ತನು ಯಾರ ಸಭೆಯನ್ನು ಕಟ್ಟಿದ? ತನ್ನ ಸಭೆಯನ್ನು, ನನ್ನ ಸಭೆ. ಈ ಬಂಡೆ ಮೇಲೆ ನಾನು ಅನೇಕ ಸಭೆಗಳನ್ನು ಕಟ್ಟುತ್ತೇನೆ ಅಂತ ಹೇಳಿದ್ನ? ಬಹಳ ಸಭೆಗಳನ್ನು ಕಟ್ಟುತ್ತೇನೆ ಅಂತ ಹೇಳಿದ್ನ? ಅಥವಾ ಈ ಬಂಡೆ ಮೇಲೆ ಸಭೆಗಳನ್ನು ಕಟ್ಟುತ್ತೇನೆ ಅಂತ ಹೇಳಿದ್ನ? ಹಲವಾರು ಸಭೆಗಳನ್ನು ಕಟ್ಟುತ್ತೇನೆ ಅಂತ ಹೇಳಿದ್ನ? ಈ ಬಂಡೆ ಮೇಲೆ ನನ್ನ ಸಭೆಯನ್ನು, ಐ ವಿಲ್ ಬಿಲ್ಡ್ ಮೈ ಚರ್ಚ್ ಅಪಾನ್ ದಿಸ್ ರಾಕ್ ಅಂತ ಇರುತ್ತೆ ಇಂಗ್ಲಿಷ್, ಆಂಗ್ಲ ತರ್ಜುಮದಲ್ಲಿ. ಐ ವಿಲ್ ಬಿಲ್ಡ್ ಮೈ ಚರ್ಚ್. ಮೈ ಚರ್ಚಸ್ ಅಲ್ಲ, ಏನು ಬದಲು ಅರ್ಥ ಆಗುತ್ತಾ? ಮೈ ಚರ್ಚಸ್, ಮೈ ಚರ್ಚಾ? ಚರ್ಚಸ್ ಅಂದರೆ ಪ್ಲೂರಲ್, ಎಷ್ಟಾದರೂ ಇರ್ಬೋದು. ಚರ್ಚ್ ಅಂದರೆ ಐ ವಿಲ್ ಬಿಲ್ಡ್ ಮೈ ಚರ್ಚ್ ಅಪಾನ್ ದಿಸ್ ರಾಕ್. ಯೇಸು ಕ್ರಿಸ್ತನು ದೇವರ ಮಗನೆಂಬ ಆ ಬಂಡೆಯ ಅಂತ ಸತ್ಯದ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ. ನನ್ನ ಸಭೆಯನ್ನು ಅಂತಿದೆ ಆಗಲಿ, ಸಭೆಗಳನ್ನು ಅಂತ ಇಲ್ಲ. ಸಭೆ ಅಂದರೆ ಸಿಂಗ್ಯುಲರ್. ಸಭೆಯನ್ನು ಕಟ್ಟುತ್ತೇನೆ. ಕಟ್ಟಿದ್ನ? ತನ್ನ ಸ್ವರಕ್ತದಿಂದ ಕೊಂಡುಕೊಂಡಂಥ ಆ ಸ್ವತ್ತೇ ಏನಾಗಿದೆ ಅಂದರೆ ಸಭೆಯಾಗಿರ್ತದೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿ. 20:28 ದೇವರು ಅಂತಿದೆ. ಆ್ಯಕ್ಚುಲ್ ಆಗಿ ಇಲ್ಲಿ ಏನಿರಬೇಕಂದ್ರೆ ದೇವಕುಮಾರನು ಅಥವಾ ಕರ್ತನು ಎಂಬುದಾಗಿ ಇರಬೇಕು. ಅದು ದೇವರು ಅಂತಾಗಿದೆ. ಕರ್ತನು ಅಥವಾ ದೇವಕುಮಾರನೆಂಬುದಾಗಿ ಅಲ್ಲಿರೋದು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ. ದೇವರು ಅನ್ನೋದು ಅದು ಸರಿಯಾದಂಥ ಟ್ರಾನ್ಸ್ಲೇಷನ್ ಅಲ್ಲ. ಅಲ್ಲಿ ಏನಿರಬೇಕಂದ್ರೆ ದೇವಕುಮಾರನು ಅಥವಾ ಕರ್ತನು. ಕರ್ತನು ತನ್ನ ಸ್ವರಕ್ತವನ್ನು ಸುರಿಸಿ ಸಂಪಾದಿಸಿದಂಥ ಸಭೆಯನ್ನು ಅಂದರೆ ಎಷ್ಟು ಸಭೆಗಳಿಗಾಗಿ ಕ್ರಿಸ್ತನ ರಕ್ತ ಸುರಿಸಿದ್ದಾನೆ? ಒಂದು ಸಭೆ, ತನ್ನ ಸಭೆ. ಒಂದು ಸಭೆಗಾಗಿ ಆತನು ಏನು ಮಾಡಿದರೆ, ಆತನ ರಕ್ತವು ಒಂದು ಸಭೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ, ಆತನ ರಕ್ತವು ಒಂದು ಸಭೆಯನ್ನು ಸ್ಥಾಪಿಸುವುದಕ್ಕಾಗಿ ಉದ್ದೇಶಿಸಲ್ಪಟ್ಟಿದ್ದೇ ಹೊರತು ಅನೇಕ ಸಭೆಗಳನ್ನು ಏನು ಮಾಡಿಲ್ಲ. ಆತನ ರಕ್ತವು ಸ್ಥಾಪಿಸುವುದು ಆತನ ಉದ್ದೇಶ ಆಗಿರಲಿಲ್ಲ. ಆದ್ದರಿಂದ ಐ ವಿಲ್ ಬಿಲ್ಡ್ ಮೈ ಚರ್ಚ್ ಅಂದರೆ ಸಭೆ ಯಾರ್ದು? ಯೇಸು ಕ್ರಿಸ್ತಂದು. ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು, ಪೌಲಂದಲ್ಲ. ಅದು ಸೆಂಟ್ ಪಾಲ್ ಚರ್ಚ್, ಸೆಂಟ್ ಪೀಟರ್ ಚರ್ಚ್, ಪೀಟರ್ದಲ್ಲ. ಅದು ಬ್ಯಾಪ್ಟಿಸ್ಟ್ ಚರ್ಚ್ ಅಲ್ಲ, ಸ್ನಾನಿಕನಾದ ಯೋಹಾನನಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಕೆಲವರು ಬ್ಯಾಪ್ಟಿಸ್ಟ್ ಅಂತ ಇಟ್ಕೊತಾರೆ. ಬ್ಯಾಪ್ಟಿಸ್ಟ್ ಅಂದರೆ ಯಾರು? ಜಾನ್ ದ ಬ್ಯಾಪ್ಟಿಸ್ಟ್. ಯೋಹಾನನಿಗೆ ಸಂಬಂಧಪಟ್ಟಿದ್ದ. ದೇವರಾಜ ಸಭೆ ಪ್ರಾರಂಭಕ್ಕೆ ಮೊದಲೇ ಆತನು ತೀರಿಗೆ ಹೋದ. ಯಾರು? ಸ್ನಾನಿಕನಾದ ಯೋಹಾನ. ಆದ್ದರಿಂದ ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಅದು ಪ್ಯೂರ್ಲಿ ಯಾರಿಗೆ ಸಂಬಂಧಪಟ್ಟಿದ್ದಂದರೆ ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಅದನ್ನೇನಂತ ಕರೆದರೆ ಕ್ರಿಸ್ತನ ಸಭೆ. ಕರ್ತನು ತನ್ನ ಸ್ವರಕ್ತವನ್ನು ಸುರಿಸಿ ಸಂಪಾದಿಸಿದ ಸಭೆ. ಎಷ್ಟು ಸಭೆಯನ್ನು ಸಂಪಾದಿಸಿದಾನೆ ಆತನು? ಆದರೆ ಮನುಷ್ಯರು ಇಷ್ಟೆಲ್ಲ ಸಭೆಗಳು, ಬೈಬಲ್ನಲ್ಲಿ ಒಂದೇ ಸಭೆ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಆದರೆ ಇಷ್ಟೆಲ್ಲ ಸಭೆಗಳು ಎಲ್ಲಿಂದ ಬಂದವು? ಹಾಗಾದರೆ ದೇವರಿಂದ ಅಂತೂ ಬಂದಿಲ್ಲ. ಬಂದಿದ್ರೆ ಯಾರಿಂದ ಬಂದಿರ್ಬೋದು? ಮನುಷ್ಯರಿಂದಲೇ. ಮನುಷ್ಯರು ಪ್ರಾರಂಭ ಮಾಡಿದರೆ. ಈ ಭೂಮಿಯಲ್ಲಿ ಸಭೆಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇ ಡಿನಾಮಿನೇಷನ್ ಯಾವುದಂದರೆ RCM, ರೋಮನ್ ಕ್ಯಾಥೋಲಿಕ್ ಮಿಷನ್. ರೋಮನ್ ಕ್ಯಾಥೋಲಿಕ್ ಮಿಷನ್. ರೋಮರು ಈ ಪ್ರಪಂಚವನ್ನು ಆಳುತ್ತಿರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ. ಅವರ ಒಂದು ಆಡಳಿತದಲ್ಲೇ, ರೋಮ್ ಗೌರ್ಮೆಂಟ್ನ ಅವಧಿಯಲ್ಲಿ ಯೇಸು ಕ್ರಿಸ್ತನು ಜೀವಿಸಿದ. ಅವರ ರೂಲಿಂಗ್ನಲ್ಲೇ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು. ಅವರ ಅವಧಿಯಲ್ಲಿಯೇ ಯೇಸು ಕ್ರಿಸ್ತನು ಪುನರುತ್ಥಾನ ಆದನು. ಅವರ ಅವಧಿಯಲ್ಲಿಯೇ ಸಭೆಯ ಪ್ರಾರಂಭ ಆಯಿತು. ಸಭೆ ಪ್ರಾರಂಭವಾದ ನಂತರ ದಿನಗಳಲ್ಲಿ
ಇವರು ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಕ್ರಿಸ್ತನ ಸಭೆಯನ್ನು ಕೆಡಿಸಿ, ಅಂದರೆ ಕ್ರಿಸ್ತನ ಸಭೆಯನ್ನು ಕೂಡ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ತಮ್ಮ ಗೌರ್ಮೆಂಟ್ ಹೆಂಗಿರುತ್ತೋ ಸಭೆಯನ್ನು ಕೂಡ ಆ ರೀತಿಯಾಗಿ ಡಿಸೈನ್ ಮಾಡಿ ಅದಕ್ಕೆ ರೋಮನ್ ಕ್ಯಾಥೋಲಿಕ್ ಮಿಷನ್ ಎಂಬುದಾಗಿ ನಾಮಕರಣ ಮಾಡಿದರು. ಬೋನಿಫಸ್ ಥರ್ಡ್, ಮೂರನೇ ಬೋನಿಫಸ್, ಕ್ರಿಸ್ತಶಕ 606ರಲ್ಲಿ AD 606 606ರಲ್ಲಿ ರೋಮನ್ನು ಪರಿಪಾಲನೆ ಮಾಡಿದಂಥ ಬೋನಿಫಸ್ ಥರ್ಡ್, ಬೋನಿಫಸ್ ಮೂರನೇ ಬೋನಿಫಸನ್ ಎಂಬಂಥ ವ್ಯಕ್ತಿ ಈ RCM ಎಂಬ ಮಾನವ ಮತಶಾಖೆಗೆ ಏನು ಮಾಡಿದಂದರೆ ಸ್ಥಾಪನೆ ಮಾಡಿದನು. ಅದಕ್ಕೆ ಮೂಲ ಪುರುಷನು ಆದನು ಬೋನಿಫಸ್. ಅಲ್ಲಿವರೆಗೆ ಕ್ರಿಸ್ತನ ಸಭೆನೇ ಇತ್ತು. ಇವರು ಅಧಿಕಾರ ಇದೆ, ಗೌರ್ಮೆಂಟ್ ಇವ್ರದೇ, ಆದ್ದರಿಂದ ಅದನ್ನು ತೆಗೆದುಕೊಂಡು ತಮ್ಮದೇ ಆದಂಥ ವಿಧಾನದಲ್ಲಿ ಅದನ್ನು ಅಡ್ಮಿನಿಸ್ಟ್ರೇಷನ್ ಚೇಂಜ್ ಮಾಡಿ ಅದಕ್ಕೆ ಬಿಷಪ್ಪು, ಆರ್ಚ್ ಬಿಷಪ್ಪು, ಪೋಪು, ಅವ್ರ ಕೆಳಗೆ ಬಿಷಪ್ಪು, ಆರ್ಚ್ ಬಿಷಪ್ಪು, ಈ ಥರ ಒಂದು ವರ್ಗವನ್ನು ಏನು ಮಾಡಿದಂದರೆ ಏರ್ಪಾಟು ಮಾಡಿ ಸಾಮಾನ್ಯರು ಯಾರು ಬೈಬಲ್ ಓದಬಾರ್ದು, ಕೇವಲ ಬಿಷಪ್ಸ್ ಮಾತ್ರನೇ ಓದಬೇಕು, ಯಾರೂ ಓದುವ ಹಾಗಿಲ್ಲ. ಯಾರಾದರೂ ಬೈಬಲ್ ಓದಿದ್ರೆ ಅವ್ರನ್ನ ಬಹಿರಂಗವಾಗಿ ಕೊಲೆ ಮಾಡ್ತಿದ್ರಂಥವ್ರು. ಬೈಬಲ್ ಪ್ರತಿಗಳನ್ನು ಅಥವಾ ಹಳೆ ಒಡಂಬಡಿಕೆ ಪ್ರತಿಗಳನ್ನು ಯಾರಾದರೂ ಕದ್ದು ಮುಚ್ಚಿ ಮನೆಯಲ್ಲಿ ಓದಿದರೆ ಅವ್ರನ್ನ ಏನು ಮಾಡ್ತಿದ್ದಂದರೆ ಕಟ್ಟಿ ಹಾಕಿ ಎಣ್ಣೆ ಸವರಿ ದೀಪ ಹಚ್ಬಿಡ್ತಿದ್ರಂತೆ, ಅಥವಾ ನೇಣಾಕ್ತಾಯಿದ್ರೆ ಬಹಿರಂಗವಾಗಿ ಕೊಲೆ ಮಾಡ್ತಾಯಿದ್ರಂತೆ. ಮೇಲಾಗಿ ಬೈಬಲ್ ಓದಿದ್ರೆ ಪಾಪ ಕ್ಷಮಾಪಣೆ ಇಲ್ಲ, ಅದಕ್ಕೆ ಪಾಪ ಕ್ಷಮಾಪಣಾ ಪತ್ರಗಳನ್ನು ಅವ್ರು ಬರಿತಾಯಿದ್ರು. ಆ ಪತ್ರಗಳನ್ನು ಕ್ರಯಕ್ಕೆ ತೆಗೆದುಕೊಂಡು ಓದಿದರೆ ಅವ್ರಿಗೇನಾಗುತ್ತೆ, ಪಾಪ ಕ್ಷಮಾಪಣೆ ಹೋಗುತ್ತೆ. ಈ ಥರ ಸಿಸ್ಟಮ್ಸ್ನೆಲ್ಲ ಅವರು ಜಾರಿಗೆ ತಂದರು. ಬೈಬಲ್ ಯಾರು ಓದಬಾರ್ದು. ಒಂದು ವೇಳೆ ಪಾಪ ಕ್ಷಮಾಪಣೆ ಆಗಬೇಕಂದ್ರೆ ಪಾಪ ಕ್ಷಮಾಪಣೆಯ ಪತ್ರಗಳು ಸಿಗುತ್ತವೆ ನಮ್ಮಲ್ಲಿ, ಅವನ್ನು ನೀವು ಕೊಂಡುಕೊಂಡು ಏನು ಮಾಡಬೇಕು, ಓದಬೇಕು. ಬೈಬಲ್ನ ಮೋಸ್ಟ್ ಹೋಲಿ ಪೀಪಲ್ ಮಾತ್ರನೇ, ಬಿಷಪ್ ಮಾತ್ರನೇ ಏನು ಮಾಡೋ, ಪೋಪ್ ಮಾತ್ರನೇ ಓದಬೇಕೆಂಬುದಾಗಿ ಕಾನೂನುಗಳನ್ನು ಮಾಡಿಕೊಂಡ್ರು. ಆ ನಂತರ ವಿಗ್ರಹಗಳನ್ನು ಪೂಜೆ ಮಾಡು, ಮರಿಯಮ್ಮನ ವಿಗ್ರಹ, ಯೇಸುವಿನ ವಿಗ್ರಹ, ಯೋಸೇಫನ ವಿಗ್ರಹ, ಮರಿಯಮ್ಮಳ ವಿಗ್ರಹ, ಇವುಗಳನ್ನು ಅಸ್ತಿತ್ವಕ್ಕೆ ತಂದವರು ಕೂಡ ಯಾರು. ಆಮೇಲೆ ಜಪಮಾಲೆ, ಪ್ರತ್ಯೇಕವಾದ ಶುಭ ದಿನಗಳು, ಈಸ್ಟರು, ಕ್ರಿಸ್ಮಸ್ಸು, ಲೆಂಟ್ ಡೇಸು, ಇವನ್ನೆಲ್ಲ ಹುಟ್ಟಾಕಿದ್ದು ಯಾರು, ಈ RCMನವರೇ. ಸತ್ತವರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಸತ್ತವರಿಗೋಸ್ಕರ ಏನು ಮಾಡೋದು, ಸತ್ತವರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಹೀಗೆ ಹಲವಾರು ಪದ್ಧತಿಗಳನ್ನು, ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ, ಇವನ್ನೆಲ್ಲವನ್ನು ಹುಟ್ಟು ಹಾಕಿದವರು ಯಾರಂದರೆ ಈ RCMನವರು. ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಮಾರ್ಟಿನ್ ಲೂಥರ್ ಎಂಬ ವ್ಯಕ್ತಿ ಸ್ವಲ್ಪ ದೇವ್ರ ವಾಕ್ಯ ಜ್ಞಾನ ಇತ್ತು. ಆ ವ್ಯಕ್ತಿ ಅದರಲ್ಲಿ ಆರ್ಚ್ ಬಿಷಪ್ ಕೆಲಸ ಮಾಡ್ತಾ ಇದು ದೇವ್ರ ವಾಕ್ಯಕ್ಕೆ ಪೂರ್ತಿ ವಿರುದ್ಧ, ಹೀಗೆ ಮಾಡಬಾರ್ದು ಅಂತ ಆತನಿಗೆ ಗೊತ್ತಾಯಿತು. ಆದರೆ ಕೇಳೋರು ಯಾರು, ಯಾಕಂದರೆ ಅಧಿಕಾರ ಅವ್ರದ್ದು. ಅದಕ್ಕೆ ಈತನ ಏನು ಮಾಡಿದಂದರೆ RCMನವರು ಮಾಡ್ತಕ್ಕಂಥ 99 ತಪ್ಪುಗಳನ್ನು ಒಂದು ಪುಟದಲ್ಲಿ ಬರೆದು ಜರ್ಮನ್ನ ವಿಟನ್ಸ್ಬರ್ಗ್ ಚರ್ಚ್ ಬಾಗಿಲಿಗೆ ತೂಗಾಕಿ ಓಡೋಗ್ಬಿಟ್ಟ. ಸಿಕ್ಕರೆ ಏನು ಮಾಡ್ತಾರೆ ಅವರು, ಕೊಲೆ ಮಾಡ್ತಾರಲ್ಲ. ಯಾಕೆ ನಮ್ಮ ತಪ್ಪುಗಳನ್ನೇ ನೀನು ಎತ್ತಿ ಹಿಡ್ತೀಯ ಅಂತೇಳಿ 99 RCMನವ್ರು ಮಾಡ್ತಕ್ಕಂಥ 99 ತಪ್ಪುಗಳಂತ ಒಂದು ಪಟ್ಟಿ ಮಾಡಿ, ಚೀಟಿ ಮಾಡಿ, ಜರ್ಮನ್ಲಿರ್ತಕ್ಕಂಥ ವಿಟನ್ಸ್ಬರ್ಗ್ ಚರ್ಚ್ ಬಾಗಿಲಿರ್ತಲ್ಲ, ಚರ್ಚ್ ಬಿಲ್ಡಿಂಗ್ ಬಾಗಿಲಿಗೆ ಏನು ಮಾಡ್ದ, ತೂಗಾಕಿ ಅಲ್ಲಿಂದ ಏನು ಮಾಡಿದ, ರಹಸ್ಯವಾಗಿ ಅಜ್ಞಾತವಾಸಿ ಆದ. ಅದು ಅವ್ರ ಕೈಗೆ ಸಿಕ್ತು. ಓ ಇವನು ನಮ್ಮ ತಪ್ಪುಗಳನ್ನು ಹುಡುಕ್ತಾನೆ ಅಂತೇಳಿ ಅಲ್ಲಿ ಎಲ್ಲಿ ಹುಡುಕಾಡಿದ್ರು, ಎಲ್ಲಿ ಸಿಗಲಿಲ್ಲ. ಯಾರು, ಮಾರ್ಟಿನ್ ಲೂಥರ್. ಆಮೇಲೆ ಅವರು ಕೆಲವರು ಶಿಷ್ಯರು ಆತನನ್ನು ಅನುಸರಣೆ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಅವರು ರಹಸ್ಯವಾಗಿ ಹಿಡ್ಕೊಂಡು ಅವ್ರನ್ನ ಪ್ರೊಟೆಸ್ಟ್ ಮಾಡಿದ್ರು. ಯಾರನ್ನ ಪ್ರೊಟೆಸ್ಟ್ ಮಾಡೋದಂದರೆ ಅವ್ರನ್ನ ವಿರೋಧಿಸಿದ್ರು. ಯಾರನ್ನ, RCMನವರು. ಆನಂತರ ಕಾಲದಲ್ಲಿ ಮಾರ್ಟಿನ್ ಲೂಥರ್ ಏನದಂದರೆ ತೀರಿ ಹೋದ ನಂತರ ಅವರ ಶಿಷ್ಯರು ಏನು ಮಾಡಿದರೆ ತಮ್ಮನ್ನು ನಾವು ಕೆಥಲಿಕ್ಸ್ ಅಲ್ಲ, ಯಾರು ಪ್ರೊಟೆಸ್ಟೆಂಟ್ಸ್ ಅಂತ ಡಿಕ್ಲೇರ್ ಮಾಡಿಕೊಂಡ್ರು. ನಾವು ಯಾರು, ಈಗ ಯಾರಾದರೂ ನೀವು ಹೋಗಿ ನಾವು ಕ್ರಿಶ್ಚಿಯನ್ ಅಂದರೆ ವೆದರ್ ನೀವು ಪ್ರೊಟೆಸ್ಟೆಂಟ RCM ಅಂತ ಕೇಳ್ತಾರೆ. ಇರೋದೆರಡೇ, ಗೊತ್ತಾ ಬದರ್? ನೀವು ಪ್ರೊಟೆಸ್ಟೆಂಟ್ಸಾ ಕ್ಯಾಥಲಿಕ್ಸಾ ಅಂತ ಕೇಳ್ತಾರೆ. ಇವೆರಡೇ ಪ್ರಶ್ನೆ ಕೇಳೋದು. ನಾನು ಹೇಳ್ತೀನಿ, ನಾನು ಪ್ರೊಟೆಸ್ಟೆಂಟ್ ಅಲ್ಲ, ನಾನು ಕ್ಯಾಥಲಿಕ್ ಅಲ್ಲ, ನಾನು ಕ್ರಿಸ್ತನ್ ಸಭೆ ಚರ್ಚ್ ಆಫ್ ಕ್ರೈಸ್ಟ್. ಇದು ಎಂಥದ್ದು ಅಂತ ಕೇಳ್ತಾರೆ. ಅಂಥದ್ದೊಂದು ಉಂಟು ಬೈಬಲಲ್ಲಿ, ನಿನಗೆ ಅದರ ಬಗ್ಗೆ ಗೊತ್ತಿಲ್ಲ. ವೆದರ್ ಯುವರ್ ಪ್ರೊಟೆಸ್ಟೆಂಟ್ ಆರ್ RCM ಇಷ್ಟೇ ಕೇಳೋದವ್ರು ಜನ. ಆದ್ದರಿಂದ ಮಾರ್ಟಿನ್ ಲೂಥರ್ ಸತ್ತ ಮೇಲೆ ನಾವು RCMನ ಪ್ರೊಟೆಸ್ಟ್ ಮಾಡಿದ್ದೀವಿ, ವಿ ಆರ್ ಪ್ರೊಟೆಸ್ಟೆಂಟ್ಸ್ ಎಂಬುದಾಗಿ ತಮ್ಮನ್ನು ತಾವು ಏನು ಮಾಡಿಕೊಂಡ್ರೆ ಡಿಕ್ಲೇರ್ ಮಾಡಿಕೊಂಡು ಸ್ವತಂತ್ರರು.
ವಿ ಆರ್ ಪ್ರೊಟೆಸ್ಟೆಂಟ್ಸ್ ಅಂತೇಳಿ ಆ ಲೂಥರಿಸಮ್, ಮಾರ್ಟಿನ್ ಲೂಥರ್ನ ಹೆಸರನ್ನು ಇಟ್ಕೊಂಡು ಲೂಥರನ್ ಚರ್ಚ್ನ ಸ್ಟಾರ್ಟ್ ಮಾಡಿದ್ರು 1553 ಏನು ಸ್ಟಾರ್ಟ್ ಮಾಡಿದ್ರು? ಲೂಥರನ್ ಮಿಷನ್ ಇದೆ, ಇವತ್ತಿಗೂ ಇದೆ. ಲೂಥರನ್ ಮಿಷನ್ ಚರ್ಚ್ ಇದೆ, ಗೊತ್ತಾ ನಿಮಗೆ? ಇಲ್ಲಿಲ್ಲ, ಆಂಧ್ರದಲ್ಲಿ ಇರುತ್ತೆ, ಈ ಕರ್ನಾಟಕದಲ್ಲಿ ತುಂಬ ಕಡಿಮೆ. RCM ಕರೆಕ್ಟಾಗಿಲ್ಲ ಅಂಥೇಳಿ ಪಾಪ ಈ ಮಾರ್ಟಿನ್ ಲೂಥರ್ಗೆ ಆಲೋಚನೆ ಇಲ್ಲ. ಅದನ್ನು ಸತ್ತ ಮೇಲೆ ಅನುಯಾಯಿಗಳು ಸುಮ್ಮನೆ ಇರ್ತಾರೆ? ಅನುಯಾಯಿಗಳು ಯಾರು ಪ್ರೊಟೆಸ್ಟೆಂಟ್ಸು, ನಾವು ಲೂಥರನ್ಗೆ ಸಂಬಂಧಪಟ್ಟವ್ರು ಅಂಥೇಳಿ ಅವರು ಒಂದು ಹುಟ್ಟ ಹಾಕ್ಕೊಂಡು ಅವರು ಒಂದು ಸಂಸ್ಥೆ ಮಾಡಿಕೊಂಡು ಅದಕ್ಕೆ ಮಾರ್ಟಿನ್ ಲೂಥರ್ ಲೂಥರ್ ಮಿಷನ್ ಚರ್ಚ್ ಅಂತ ಇಟ್ಕೊಂಡ್ರು. ಆಮೇಲೆ ಅಲ್ಲಿ ಇರ್ತಾವಲ್ಲ, ಅಲ್ಲಿಂದ ಹೊರಗೆ ಬಂದಂಥ ವ್ಯಕ್ತಿ ಇದು ಬೇಡ, ಇದು ಸರಿ ಇಲ್ಲ, ನಾವು ಆಂಗ್ಲಿಕನ್ ಚರ್ಚ್ ಅಂತ ಇಟ್ಕೊಂಡ್ರು. ಅದು ಸರಿಯಿಲ್ಲ ಅಂತ ಇದು ಸರಿಯಿಲ್ಲ ಅಂತ ಅದು ಸರಿಯಿಲ್ಲ ಅಂತ ಇದು ಸರಿಯಿಲ್ಲ ಅಂತ ಅದು, ಹೀಗೆ ಬೆಳೀತಾ 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 ದೊಡ್ಡ ಲಿಸ್ಟ್ ಆಗಿದೆ. ಇವತ್ತು 40,000 ಮತಶಾಖೆಗಳು ಇವೆ. ಆಂಗ್ಲಿಕನ್ ಸರಿಯಿಲ್ಲ ಅಂಥೇಳಿ ಸಾಲ್ವೇಷನ್ ಆರ್ಮಿ ಆದಮೇಲೆ ಮೆಥಡಿಸ್ಟು ಆದಮೇಲೆ ಬ್ಯಾಪ್ಟಿಸ್ಟ್ ಆದಮೇಲೆ ಸದರನ್ CSI ಆದಮೇಲೆ ಪೆಂಟಿಕೋಸ್ಟು, ಹೀಗೆ ಒಂದಕ್ಕೊಂದು ಅದು ಸರಿಯಿಲ್ಲ ಅಂಥೇಳಿ ಇನ್ನೊಂದು, ಇದು ಸರಿಯಿಲ್ಲ ಅಂಥೇಳಿ ಇನ್ನೊಂದು. ಬಟ್ ಒರಿಜಿನಲ್ ಏನಂದರೆ ಯಾವುದಂತ ಹೇಳಿದ್ರೆ, ಯಾವುದಾದ್ರು ಒರಿಜಿನಲ್ ಬೈಬಲಲ್ಲಿ ಇರ್ತಕ್ಕಂಥದ್ದು ಕ್ರಿಸ್ತನ ಸಭೆ. ಮತ್ತು ಇವೆಲ್ಲ ಹೆಂಗೆ ಬಂದಂದರೆ ಮಾನವರ ಮೇಧಸ್ಸಿನಿಂದ, ಮಾನವರ ಆಲೋಚನೆಗಳಿಂದ ಹುಟ್ಟಿದಂಥ ವ್ಯಕ್ತಿ. ಇದನ್ನು ಏನಂತಾರೆ ಅಂದರೆ ಅಪೋಸ್ಟಸಿ, ನಂಬಿಕೆಯ ಭ್ರಷ್ಟತ್ವ ಅಂತ ಕರೀತಾರೆ. ಈಗ ಆಗ್ತಾರೆ ಅಂಥೇಳಿ ಅಪೋಸ್ತಲನಾದ ಪೌಲನು ಮೊದಲೇ ತಿಳಿಸಿದ್ದ. ಅಪೋಸ್ತಲ ಕೃತ್ಯ ನೋಡ್ರಿ, ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28. ಈಗ ಓದ್ನಲ್ಲ ಅದನ್ನೇ ಓದ್ತಾನೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹೆಣ್ಣಲ್ಲಿ ಅಧ್ಯಕ್ಷರಾಗಿ ಇರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹೆಣ್ಣಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳುಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಂಡು ಹೋಗುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿ. ನಾನು ಹೋದ ಮೇಲೆ ಕ್ರೂರವಾದ ತೋಳುಗಳು, ವ್ಯತ್ಯಾಸದ ಬೋಧನೆಗಳನ್ನು ಮಾಡ್ತಕ್ಕಂಥ ಜನರು ನಿಮ್ಮೊಳಗೆ ಹೊಟ್ಕೊಳ್ಳಿ. ಅದರ ಪ್ರಕಾರನೇ RCM ಬಂತು, RCMಯಿಂದ ಲೂಥರಿಸಮಿಂದ ಆಂಗ್ಲಿಕನಿಂದ ಬ್ಯಾಪ್ಟಿಸ್ಟು ಮೆಥಡಿಸ್ಟು, ಒಂದು ದೊಡ್ಡ ಏನಾಗಿದೆ, ಒಂದು ದೊಡ್ಡ ಬಾಲನೇ ಏನಾಗಿದೆ, ಬೆಳ್ಕೊಂಡು ಬಿಟ್ಟಿದೆ. ಇವನ್ನೆಲ್ಲ ಏನಂತ ಕರಿತಾರೆ ಅಂದರೆ ಮತಶಾಖೆಗಳು ಎಂಬುದಾಗಿ ಕರಿತಾರೆ. ಅಂದರೆ ಇವ್ರ ಉದ್ದೇಶ ಏನಂದರೆ, ಸಭೆ ಯಾವುದಾದ್ರೂ ಬದ ನಮ್ಗೆ ಯಾರು ಮುಖ್ಯ? ದೇವರು ಮುಖ್ಯ, ನಮ್ಗೆ ಯೇಸು ಕ್ರಿಸ್ತನ ಮುಖ್ಯ, ದೀಕ್ಷಾಸ್ನಾನ ಮುಖ್ಯ, ಪ್ರಾರ್ಥನೆ ಮುಖ್ಯ, ಆರಾಧನೆ ಮುಖ್ಯ. ಸ್ವಲ್ಪ ವ್ಯತ್ಯಾಸ ಇದ್ರೆ ಯಾವ ಚರ್ಚ್ ಆದರೂ ಏನು ಬದರ್ ನೀನು ಅನ್ಕೊಂಬಿಟ್ರೆ ಆಯ್ತಾ? ಏನು ಬದರ್ ನೀನು ಅನ್ಕೊಂಬಿಟ್ರೆ ಆಯ್ತಾ? ನೀನು ಎಲ್ಲಿರಬೇಕು, ಹೇಗಿರಬೇಕು, ಯಾವ ಸ್ಥಿತಿಯಲ್ಲಿ ಇರಬೇಕು ಅನ್ನೋದು ಡಿಸೈಡ್ ಮಾಡೋದು ಯಾರು? ಅದಕ್ಕಾಗಿ ನಾವು ಈ ಲೋಕದ ಮೂರ್ಖತ್ವದಿಂದ, ಈ ಲೋಕದ ಭ್ರಷ್ಟತ್ವದಿಂದ ತಪ್ಪಿಸಿಕೊಂಡು ಆ ದೇವರ ರಾಜ್ಯವೆಂಬ ಕ್ರಿಸ್ತನ ಸಭೆಯಲ್ಲಿ ಇರಲಿಕ್ಕಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನಿಂದ ದೇವರು ಒಂದು ಸಭೆಯನ್ನು ಕಟ್ಟಿಸಿದ್ದಾನೆ. ನಾನು ನನ್ನ ಸಭೆಯನ್ನು ಮೈ ಚರ್ಚ್ ಎಂಬುದಾಗಿ ಹೇಳಿದ್ದಾನೆ. ಪಾತಾಳ ಲೋಕದ ಬಲವು ಅದನ್ನೇನು ಮಾಡಲ್ಲ. ಯಾರು ಕ್ರಿಸ್ತನ ಕಟ್ಟಿದ ಸಭೆಯಲ್ಲಿ ಇರ್ತಾರೋ ಅವ್ರು ಸತ್ರೆ ಪಾತಾಳಕ್ಕೆ ಹೋಗಲ್ಲ. ಕ್ರಿಸ್ತನ ಸಭೆಯಲ್ಲಿ ಇಲ್ಲದೆ ಮಾನವ ಮತಶಾಖೆಗಳಲ್ಲಿದ್ದರೆ ಅವ್ರು ಸತ್ರೆ ಎಲ್ಲಿಗೆ ಹೋಗ್ತಾರೆ? ಪಾತಾಳಕ್ಕೆ ಹೋಗ್ತಾರೆ. ಪಾತಾಳದಿಂದ ಅವ್ರ ನರಕಕ್ಕೆ, ನಿತ್ಯ ಶಿಕ್ಷೆಗೆ ಹೋಗ್ತಾರೆ. ಪಾತಾಳವನ್ನು ತಪ್ಪಿಸಿಕೊಳ್ಳಲು ಮನುಷ್ಯನಿಗಿರ್ತಕ್ಕಂಥ ಏಕೈಕ ಮಾರ್ಗ ಏನಂತಿದ್ರೆ ಕ್ರಿಸ್ತನು ಕಟ್ಟಿದ ಸಭೆಯಲ್ಲಿ. ಒಂದು ವೇಳೆ ಮಾನವನು ಕಟ್ಟಿದಂಥ ಸಭೆಗಳಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಆಯಾ ಸಭೆಗಳಲ್ಲಿ ಇದ್ದಂತಾದರೆ ಅವ್ರು ಯಾರಲ್ಲ? ದೋಸ್ ಹೂ ಆರ್ ಬಿಲಾಂಗ್ಸ್ ಟು ದಿ ಡಿನಾಮಿನೇಷನ್, ದೇ ಆರ್ ನಾಟ್ ಕ್ರಿಶ್ಚಿಯನ್ಸ್. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಹಂಗಾದ್ರೆ ಮತಶಾಖೆಗಳಲ್ಲಿರ್ತಕ್ಕಂಥವ್ರು ಕ್ರೈಸ್ತರಲ್ವ? ಅಲ್ಲ. ದೇವರ ನಮೂನೆ ಪ್ರಕಾರ ಅವ್ರೇನಾಗಿಲ್ಲ ಕ್ರೈಸ್ತರ. ದೇವರು ಹೇಳಿದಂಥ ಸಭೆಯಲ್ಲಿ, ದೇವರು ಭರಿಸಿದಂಥ ಸಭೆಯಲ್ಲಿ, ಕ್ರಿಸ್ತನು ಕಟ್ಟಿದಂಥ ಸಭೆಯಲ್ಲೂ ಒಬ್ಬನಿಲ್ಲ ಅಂದರೆ ಅವನು ಕ್ರಿಶ್ಚಿಯನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಕ್ರಿಸ್ತನಿಗೆ ಒಂದು ಸಭೆ ಇದೆ. ಕ್ರಿಸ್ತನು ರಕ್ತವನ್ನು ಸುರಿಸಿ ಒಂದು ಸಭೆಯನ್ನು ಕೊಂಡುಕೊಂಡಿದ್ದಾನೆ, ಒಂದೇ ಸಭೆಯನ್ನು ಕಟ್ಟಿದ್ದಾನೆ. ಆತನು ಹಲವಾರು ಸಭೆಗಳನ್ನು ಏನು ಮಾಡಿಲ್ಲ, ಕಟ್ಟಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟು. ನೋಡಿ, ಒಂದೇ ದೇಹವಾಗುವುದಕ್ಕಾಗಿ.
ನಾವೆಲ್ಲರೂ ದೀಕ್ಷಾಸ್ನಾನ ಯಾಕೆ ತೆಗೆದುಕೊಳ್ಬೇಕಂದ್ರೆ ಆ ಒಂದೇ ದೇಹದಲ್ಲಿ ಸೇರುವುದಕ್ಕಾಗಿ. ಆ ಒಂದೇ ದೇಹ ಯಾರ್ದು? ಕ್ರಿಸ್ತಂದು. ಇದರ ಅರ್ಥ ಆಗ್ತಿದೆಯಾ? ದೇಹ ಯಾರ್ದು? ಅದು ನಂದಲ್ಲ, ಜ್ಞಾನಾನಂದಂ ಸಭೆ ಅಲ್ಲ, ವಿಲ್ಸನ್ ಬದರ್ ಸಭೆ ಅಲ್ಲ, ಸುನಿಲ್ ಬದರ್ ಅವರ ಸಭೆ ಅಲ್ಲ. ಆ ಸಭೆಯಲ್ಲಿ ನಾನೊಬ್ಬ ಸೇವಕ, ನಾನೊಬ್ಬ ಸಹೋದರನು. ನಾವೆಲ್ಲ ಆ ಸಭೆಯಲ್ಲಿ ಏನು? ಸಹೋದರರು, ಕ್ರೈಸ್ತರು. ಈ ಕೆಲವರು ಏನು ಮಾಡಿದ್ದಾರೆ ಅಂದರೆ, ಯೇಸು ಕ್ರಿಸ್ತನ ಬಿಟ್ಬಿಟ್ಟು ಸಹೋದರೆಲ್ಲ ಸೇರಿ ಸಹೋದರದೇ ಒಂದು ಸಭೆ ಮಾಡ್ಕೊಂಡು ಬ್ರದರಿನ್ ಚರ್ಚ್ ಮಾಡ್ಕೊಂಡಾರೆ. ಅದು ಯಾರ ಸಭೆ? ಸಹೋದರರ ಸಭೆ ಅಂತ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬ್ರದರಿನ್ ಚರ್ಚ್ ಅಂದ್ರೆ ಏನು ಬದರ್? ಅಂದರೆ ಸಹೋದರರು ರಕ್ತ ಸುರಿಸಿದಾರ. ಸಭೆಯಲ್ಲಿರೋರು ಸಹೋದರ ಅಂದರೆ ಇವರು ಏನು ಮಾಡಿ ಸಹೋದರ ಸಭೆ ಮಾಡ್ಕೊಂಡ್ಬಿಟ್ಟಾರೆ. ಇದೇ ಬ್ರದರಿನ್ ಚರ್ಚ್ ಗೊತ್ತಾ? ಬ್ರದರಿನ್ ಚರ್ಚ್ ಅಂದ್ರೆ ಅರ್ಥ ಏನು? ಸಹೋದರ, ಕನ್ನಡದಲ್ಲಿ ಹೇಳಿ. ಸಭೆ ಸಹೋದರರದ. ನಾವು ಸಹೋದರರಾಗಲಿಕ್ಕಾಗಿ ಯೇಸು ಕ್ರಿಸ್ತನ ರಕ್ತ ಏನಾಗಿದೆ? ನಮ್ಮನ್ನು ತೊಳೆದು ಸಭೆ. ಹಂಗಂತೇಳಿ ಸಹೋದರದೇ ಸಭೆ ಅಂತ ಹೇಳಿದ್ರೆ ತಪ್ಪುತ್ತಾನೆ. ಸಹೋದರರ ಸಭೆ ಅಲ್ಲ. ಆ ಸಭೆ ಯಾರ್ದು? ಕ್ರಿಸ್ತನ ಸಭೆ, ಸಹೋದರ ಸಭೆ ಅಲ್ಲ. ಆಮೇಲೆ ಕೆಲವರು ಇಲ್ಲಿ ವಿಶ್ವಾಸಿಗಳಂತ ಕರೆಯಲ್ಪಡ್ತಾರಲ್ಲ, ವಿಶ್ವಾಸಿಗಳದ ಸಭೆ, ಆದರೆ ಬಿಲಿವರ್ ಚರ್ಚ್. ಏನು ಬದರ್? ಬಿಲಿವರ್ ಚರ್ಚ್ ಕೂಡ ಉಂಟು, ಗೊತ್ತಾ ನಿಮಗೆ? ಗೊತ್ತಾ ಬದರ್? ಬಿಲಿವರ್ ಚರ್ಚ್ ಅಂದರೆ ಸಭೆ ಯಾರ್ದು? ವಿಶ್ವಾಸಿಗಳೇ ಸಭೆ ಅಂತ ಬೈಬಲ್ ಹೇಳಿದ್ರೆ ಇವರು ಅದನ್ನು ಹೊಡೆದಾಕಿ ವಿಶ್ವಾಸಿಗಳಿರುವಂಥದ್ದೇ ಏನು ಇವರು ಅದನ್ನ ತೆಗೆದಾಕಿ ವಿಶ್ವಾಸಿಗಳದೇ ಸಭೆ ಅಂತೇಳಿ ಬಿಲಿವರ್ ಚರ್ಚ್ ಅಂತ ಮಾಡ್ಕೊಂಡ್ಬಿಟ್ರು. ಅರ್ಥ ಆಯ್ತಾ ಬದರ್? ಇದು ಎಷ್ಟು ತಪ್ಪು ನೋಡ್ರಿ. ಸಭೆ ಯಾರ್ದಂದ್ರೆ ದ ಚರ್ಚ್ ಈಸ್ ಪ್ಯೂರ್ಲಿ ಬಿಲಾಂಗ್ಸ್ ಟು ಕ್ರೈಸ್ಟ್. ಈಗ ಆಕಾಶ್ ಇರ್ತಾನೆ, ಆಕಾಶ್ ಸನ್ ಆಫ್ ಕುಮಾರ್ ಅಂದರೆ ಆಕಾಶ ಯಾರಿಗೆ ಸಂಬಂಧಪಟ್ಟವರು? ಎಲ್ಲದಕ್ಕೂ ನೋಡ್ರಿ, ಡಾಟರ್ ಆಫು, ಸನ್ ಆಫು, ವೈಫ್ ಆಫ್ ಅಂತ ಇರುತ್ತೆ. ನೋಡಿದ್ರೆ ಗಂಡು ಮಕ್ಕಳಾದರೆ ಸನ್ ಆಫ್ ಅಂತ ಇರುತ್ತೆ, ಹೆಣ್ಮಕ್ಳಾದರೆ ಮದುವೆ ಆಗಲಿ ಅಂದರೆ ಡಾಟರ್ ಆಫ್ ಇರುತ್ತೆ. ಒಂದು ವೇಳೆ ಹೆಣ್ಮಕ್ಳಿಗೆ ಮದುವೆ ಆದರೆ ವೈಫ್ ಆಫ್ ಅಂತ ಇರುತ್ತೆ. ಅಂದರೆ ಅರ್ಥ ಏನಂದರೆ ವೈಫ್ ಆಫು, ಡಾಟರ್ ಆಫು, ಸನ್ ಆಫ್ ಏನು ಹೇಳುತ್ತೆ? ಇವರು ಈ ವ್ಯಕ್ತಿಗೆ ಚರ್ಚ್ ಆಫ್ ಕ್ರೈಸ್ಟ್ ಅಂದರೆ ಏನರ್ಥ? ಸಭೆ ಬಿಲಾಂಗ್ಸ್ ಟು ಅಷ್ಟೇ. ಅದರಲ್ಲಿ ಚರ್ಚ್ ಆಫ್ ಕ್ರೈಸ್ಟ್ ಇದು ಯಾವುದು ಹೊಸದು? ನಾವು ಎಲ್ಲಿ ಕೇಳಿಲ್ಲ. ನೀನು ಯಾವುದಾದ್ರೂ ಯಾವತ್ತಾದ್ರೂ ಬೈಬಲ್ ತೆಗೆದು ಓದಿರ್ತಾನೆ ಗೊತ್ತಾಗ್ಲಿಕ್ಕೆ. ಇದು ಹೊಸದಾ ಅಂತ ಕೇಳ್ತಾರೆ. ಇದು ಯಾವುದು ಬಂದರೆ ಹೊಸದು? ಚರ್ಚ್ ಆಫ್ ಕ್ರೈಸ್ಟಾ? ಅದು ನೋಡ್ತಾರೆ. ನಾವು ಇದೆಲ್ಲ ಅವರು ಚರ್ಚ್ ಆಫ್ ಕ್ರೈಸ್ಟ್ಗೆ ಹೋಗಬೇಡಿ. ಅವರು ಇಲ್ಲದನ್ನೆಲ್ಲ ಏನು ಮಾಡ್ತಾರೆ? ಉಪದೇಶ ಮಾಡ್ತಾರೆ. ಅವರು ನಿಮ್ಮನ್ನು ಮರಳು ಮಾಡ್ತಾರೆ. ಅವರ ಗೊಡವೆಗೆ ಹೋಗ್ಬೇಡಿ. ಅದು ಒಂದು ಕಲ್ಟು. ಅವರು ತುಂಬ ಸುಳ್ಳುಗಾರರಂತ ಮೇಲಾಗಿ ನಮಗೆ ಏನು ಮಾಡ್ತಾರೆ? ಹೇಳ್ತಾರೆ. ಯಾಕಂದರೆ ನಾವು ದೇವರ ವಾಕ್ಯವನ್ನು ಮುಚ್ಚು ಮರೆಯಲ್ಲದೆ ಇದ್ದಂಗೆ ಪ್ಲೇನಾಗಿ ಹೇಳ್ತೀವಲ್ಲ, ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಸತ್ಯ ವಿರೋಧಿಗಳಾಗಿರ್ತಕ್ಕಂಥ ಜನರು, ಸತ್ಯವನ್ನು ಹೇಳುವವರನ್ನೇ ಏನಂತ ಹೇಳೋದು? ಸುಳ್ಳುಗಾರರು ಎಂಬುದಾಗಿ. ಈಗ ಕ್ರಿಸ್ತನ ಸಭೆ ಎನ್ನುವುದು ಸಭೆ ಕ್ರಿಸ್ತನ್ ಅನ್ನೋದು ಏನಾದರೂ ಪಾಪನ? ಎಂಬುದ ಪಾಪನ? ಎಷ್ಟು ಚೆನ್ನಾಗಿದ್ರು ಸಭೆ ಕ್ರಿಸ್ತನ ಸಭೆ ಅಂತ ಕ್ರಿಸ್ತನಿಗೆ ಸಂಬಂಧಪಟ್ಟ ಇದರಲ್ಲಿ ಏನಾದರೂ ತಪ್ಪು ಕಾಣಿಸ್ತಾ ಇದೆ ನಿಮಗೆ? ಹೋಗ್ಲಿ ಜ್ಞಾನಾನಂದಂ ಸಭೆ, ಪಾಲ್ ಸಭೆ, ಸುನೀಲ್ ಸಭೆ ಅಂದರೆ ತಪ್ಪು. ಅದಕ್ಕೆ ಜನರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ಇನ್ನೂ ಕೆಲವರು ಏನು ಮಾಡ್ತಾರೆ, ಬೈಬಲ್ನಲ್ಲಿರ್ತಕ್ಕಂಥ ಹೆಸರು ನೋಡಿಕಿ ಕರ್ಮೇಲ್ ಚರ್ಚ್ ಅಂತೆ. ಕರ್ಮೇಲ್ ಅನ್ನೋದು ಬೈಬಲಲ್ಲಿ ಯಾವುದು? ಅದು ಗುಡ್ಡದ ಹೆಸರು, ಅದು ಸಭೆ ಹೆಸರಲ್ಲ. ಕರ್ಮೇಲ್ ಚರ್ಚ್ ನೋಡಿದ್ರೆ ಕರ್ಮೇಲ್ ಚರ್ಚ್, ಕರ್ಮೇಲ್ ಅಂದರೆ ಯಾವನು? ಒಂದು ಗುಡ್ಡದ ಹೆಸರು. ಅದು ಹಳೆ ಒಡಂಬಡಿಕೆಯಲ್ಲಿ ಏಲಿಯನಿಗೂ ಅನ್ಯ ದೇವರಿಗೂ ಯುದ್ಧ ನಡೆದಂಥ ಸ್ಥಳ ಯಾವುದು? ಆ ಕರ್ಮೇಲ್ನ ಗುಡ್ಡದ ಹೆಸರು ತಗೊಂಬಂದು ಯಾವುದಕ್ಕೆ ಇಟ್ಟಾರೆ? ಯಾರಕ್ಕೆ? ಇದಕ್ಕೆ ಕೇಳಿದ್ರು. ಗುಡ್ಡದ ಹೆಸರು ಬೇಡ. ಯೆರೂಸಲೇಮ್ ಚರ್ಚ್ ಅಂತ. ಯೆರೂಸಲೇಮ್ ಯಾವುದೋ ಒಂದು ಸಿಟಿ ಹೆಸರು, ಚರ್ಚ್ ಆಫ್ ಜೆರೂಸಲೇಮ್. ಅದನ್ನು ಹೋಗ್ಲಿ. ಇನ್ನೇನು ಇಟ್ಟಿದ್ದಾರೆ ಗೊತ್ತಾ ಬದರ್? ಏನು ಇಟ್ಟಿದ್ದಾರೆ ಬದರ್? ಕಲ್ವರಿ ಚರ್ಚ್. ಕಲ್ವರಿ ಅನ್ನೋದೇನು? ಅದು ಒಂದು ಪರ್ವತ ಹೆಸರು. ಕಲ್ವರಿ ಅಂದರೆ ಅರ್ಥ ಅಂದರೆ ತಲೆ ಬುರುಡೆ ಅಂತ ಅರ್ಥ. ಕಲ್ವರಿ ಅಂದರೆ ಏನರ್ಥ? ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತಲೆ ಬುರುಡೆ ಸಭೆ ಅಂತ. ಕಲ್ವರಿ ಅಂದರೆ ಈಗ ನೀವು ಕುದುರೆ ಮುಖ ಅಂತೀರಿ ನೋಡ್ರಿ. ಕುದುರೆ ಮುಖ ಯಾಕಂದರೆ ಅದು ದೂರದಿಂದ ನೋಡಿದ್ರೆ ಆ ಬೆಟ್ಟ ಹೆಂಗೆ ಕಾಣಿಸುತ್ತೆ? ಕುದುರೆ ಮೂತಿ, ಕುದುರೆ ಮುಖ ಥರ ಕಾಣಿಸುತ್ತೆ, ಅದರಿಂದ ಕುದುರೆ ಮುಖ. ಕಲ್ವರಿ ಅನ್ನೋದು ಕಪಾಳ ಸ್ಥಳ ಅಂತ. ಅಂದರೆ ಮಾನವನ ಇದು ಇರುತ್ತಲ್ಲ, ತಲೆ ಬುರುಡೆ ಥರ ಕಾಣಿಸುತ್ತಂತೆ. ಅದಕ್ಕೆ ಅದನ್ನು ಆ ಭಾಷೆಯಲ್ಲಿ ಕಲ್ವರಿ ಅಂತ. ಕಲ್ವರಿ ಅನ್ನುವಂಥ ಮಾತಿಗೆ ಏನಂದರೆ ತಲೆ ಬುರುಡೆ ಏನ್ಬೋದ? ಕಪಾಲ ಅಂತ ಇರುತ್ತೆ ಕನ್ನಡದಲ್ಲಿ, ಕಪಾಲ ಅಥವಾ ತಲೆ ಬುರುಡೆ. ಈ ಕಲ್ವರಿ ಚರ್ಚ್ ಅಂದರೆ ತಲೆ ಬುರುಡೆ ಸಭೆ. ಎಂಥದ್ದು ಇದು? ಕಲ್ವರಿ ಅನ್ನೋದು ಅದು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಂಥ ಒಂದು ಸ್ಥಳದ ಹೆಸರು. ಆಮೇಲೆ ಹೆಬ್ರೋನ್, ಒಂದು ಯಾಕೋಬನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಊರಿನ ಹೆಸರು ಏನಂದರೆ ಹೆಬ್ರೋನ್. ಅದನ್ನು ತಗೊಂಬಂದು ಹೆಬ್ರೋನ್ ಚರ್ಚ್. ಏನು ಬದ? ಹೆಬ್ರೋನ್ ಚರ್ಚ್. ಅದು ಬಿಡ್ರಿ, ಯಾಕೋಬ ಕಲ್ಲಿಟ್ಕೊಂಡು
ಮಲಗ್ತಾನೆ. ಆ ಸ್ಥಳಕ್ಕೆ ಏನಂತ ಹೆಸರಿಡ್ತಾನೆ? ಬೇತೇಲ್. ಬೇತೇಲ್ ಚರ್ಚ್. ಎಲ್ಲೆಲ್ಲೂ ಹುಡುಕಿ ಏನೇನೋ ಜಾಲಾಡಿ ಏನೇನೋ ರಾಧಾಂತ ಮಾಡಿ ಆ ಇಲ್ಲದ ಹೆಸರುಗಳ ತಂದು ಸಭೆಗೆ ಯಾಕೆ ಜೋಡಿಸ್ತೀಯ? ಸಭೆ ಯಾರ್ದು? ಕ್ರಿಸ್ತನ ಸಭೆ ಮುಗೀತಲ್ಲ. ಮತ್ತೆ ಕೇಳಿದ್ರೆ ಕರ್ಮೇಲ್ ಬೈಬಲ್ ಆಗಿಲ್ಲ ಬದರ್, ಅದು ಹೋಗ್ಲಿ. ಪೆಂಟೆಕೋಸ್ಟ್ ಅನ್ನೋದಿದ್ರೆ ಅದು ಒಂದು ಹಬ್ಬದ ಹೆಸರು. ಪೆಂಟೆಕೋಸ್ಟ್ ಪಂಚಾಶತ್ತಮ ಹಬ್ಬ ಇದೆಯಲ್ಲ, ಪೆಂಟೆಕೋಸ್ಟ್ ಅನ್ನೋದು ಯಹೂದ್ಯರು ಆಚರಿಸುವಂಥ ಒಂದು ಹಬ್ಬ. ಅದನ್ನು ತಗೊಂಬಂದು ಪಂಚಾಶತ್ತಮ ಪೆಂಟೆಕೋಸ್ಟ್ ದಿನದಂದು 3000 ಜನರು ದೀಕ್ಷಾ ಸ್ನಾನ ಹೊಂದಿದ್ರೆ ಆ ಸಭೆ ಏನಾಯಿತು? ಯಾವ ಸಭೆ ಅದು? ಯಾಕೆ ಆ ದಿನ ಸಭೆ ಸ್ಟಾರ್ಟ್ ಆಯಿತು? ಅದಕ್ಕೆ ಏನಾಯಿತು ಅಂದರೆ, ಈಗ ನಮ್ಮ ವಿಲ್ಸನ್ ಬದರ್ ಶುಕ್ರವಾರ ಹುಟ್ಟಿದ್ರು, ಅವ್ರ ಹೆಸರೇನು? ಶುಕ್ರವಾರ. ಇವರು ಮಂಗಳವಾರ ಹುಟ್ಟಿದ್ರು, ಇವ್ರ ಹೆಸರೇನು? ಮಂಗಳವಾರ. ಫ್ರಾನ್ಸಿಸ್ ಬದರ್ ಸೋಮವಾರ ಹುಟ್ಟಿದ್ರು, ಅವ್ರ ಹೆಸರೇನು? ಸೋಮವಾರ. ನೋಡ್ರಿ, ಪೆಂಟೆಕೋಸ್ಟ್ ಹಬ್ಬದ ದಿನದಂದು ಅವ್ರು ಜನರೆಲ್ಲ ಬರ್ತಾರೆ, ಆವಾಗ ದೇವ್ರ ವಾಕ್ಯ ಹೇಳಕ್ಕೆ ಅನುವು ಇರುತ್ತೆ ಅಂತೇಳಿ ಆ ದಿನನ ದೇವ್ರು ಫಿಕ್ಸ್ ಮಾಡೋದು. ಅದಕ್ಕಂತ ಹೇಳೋದು ಪೆಂಟೆಕೋಸ್ಟ್ ಸಭೆ ಅಂತ ಯಾರು ಕರೆದು. ಇವೆಲ್ಲ ಯಾರ ಐಡಿಯಾಲಜಿ? ಈ ಮನುಷ್ಯನಾಗ ಏನು ಅನ್ಬೇಕಂದ್ರೆ ಮನುಷ್ಯನ ಟ್ರಿಕ್ಸ್ ಇವೆಲ್ಲ. ದೇವ್ರ ವಾಕ್ಯದ ಜೊತೆಗೆ ಆಟ ಆಡಬಾರ್ದು. ದೇವ್ರ ವಾಕ್ಯ ಬೆಂಕಿ ಇದ್ದಾಗ ನಮ್ಮನ್ನ ಎಲ್ಲಿ ಮಾಡುತ್ತೆ? ಸುಟ್ಟು ಬಿಡುತ್ತೆ. ಬಾಯಿ ಮುಚ್ಕೊಂಡು ಏನು ಹೇಳಲ್ಪಟ್ಟಿದೆಯೋ, ಹೇಗೆ ಹೇಳಿದೆಯೋ ಆ ರೂಪದಲ್ಲೇ ಅದನ್ನು ಸ್ವೀಕರಿಸಿ ಅದನ್ನು ಅನುಸರಿಸೋದು ನಮ್ಮ ಆತ್ಮಗಳಿಗೆ ಕ್ಷೇಮ. ಅದಕ್ಕೇನಾದ್ರು ಸೇರಿಸೋದು, ಕಲಿಸೋದು ಮನುಷ್ಯ ಏನು ಮಾಡ್ತಿದ್ರೆ ಇದೇ ಹೋಗಲಿ. ಈಗ ನಾನು ಫೇಮಸ್ ಆದೆ, ಜೈಶಾಲಿ ಚರ್ಚ್. ನಾನು ಯಾರು? ಜೈಶಾಲಿ ಚರ್ಚ್ ಅಂತೆ. ಯಾರು ಜೈಶಾಲಿ? ಯೇಸು ಕ್ರಿಸ್ತನು ಜೈಶಾಲಿ ಅಂತ ಹೇಳಲ್ಪಟ್ಟಿದೆ. ಅದನ್ನು ಟೈಟ್ಲಾಗಿ ತೊಗೊಂಡು ಯಾರು ಚರ್ಚ್ ಅಂದರೆ ಜೈಶಾಲಿ ಚರ್ಚ್. ಹೋಸನ್ನ ಚರ್ಚ್. ಯೇಸನ್ನ ಅಂತ ಯಾರು ಇದ್ರು? ಸತೀಶ್ ಕುಮಾರ್ ಚರ್ಚ್, ಜಾನ್ ವೆಸ್ಲಿ ಅವ್ರ ಚರ್ಚ್. ಏನೆಲ್ಲ ಬರ್ತವೆ ಎಲ್ಲ ಉಪಯೋಗಿಸ್ತಾರೆ ಮನುಷ್ಯರು. ಬಿಡಿ ಯಾವುದನ್ನು ಬಿಡೋದೆ ಅಂದರೆ ದೇವ್ರ ವಾಕ್ಯ ಏನಾಯಿತು? ದೇವ್ರ ವಾಕ್ಯ ಶುದ್ಧವಾಗಿ ದೇವ್ರ ವಾಕ್ಯನ ಗಾಳಿಗೆ ಬಿಟ್ಬಿಟ್ಟು ಇವರು ತಮ್ಮದೇ ಆದಂಥ ಆಲೋಚನೆಗಳು, ತಮ್ಮದೇ ಆದಂಥ ಪ್ಲ್ಯಾನ್ಸು, ತಮ್ಮದೇ ಆದಂಥ ಯೋಜನೆಗಳು ಹಾಕ್ಕೊಂಡು ಮನುಷ್ಯರು ದೇವ್ರ ವಾಕ್ಯನ ಏನು ಮಾಡ್ತಾರೆ? ಕಲಬರಕೆ ಮಾಡಿ ಮನುಷ್ಯರನ್ನ ಏನು ಮಾಡ್ತಾರೆ? ರಕ್ಷಣೆಗೆ ದೇವ್ರ ಸಂಕಲ್ಪಕ್ಕೆ ಏನು ಮಾಡ್ತಾಯಿದ್ದಾರೆ? ದೂರ ಮಾಡ್ತಾರೆ. ಒಂದಾನೊಂದು ದಿನದಲ್ಲಿ, ಒಂದಾನೊಂದು ಕಾಲದಲ್ಲಿ ನಾನು ಕೂಡ ಅಂಥ ಮತಶಾಖೆಗಳಿದ್ದಂಥ ಇರ್ತೀನಿ. ನೀವೆಲ್ಲರೂ ಹಂಗೆ ಇರ್ತೀರ ಮತಶಾಖೆಗಳಲ್ಲಿ ಇರ್ತಕ್ಕಂಥ ಸಲ. ಇನ್ನೊಬ್ಬ ನೋಡ್ರಿ, ರಾಕ್ ಚರ್ಚ್ ಅಂತೆ. ಅಂದರೆ ಏನು? ಬಂಡೆ ಸಭೆ. ಅದು ಹೋಗ್ಲಿ. ಫೈರ್ ಚರ್ಚ್. ಫೈರ್ ಚರ್ಚ್ ಅಂದರೆ ಏನು? ಓದೋರಲ್ಲಿ ಸುಟ್ಟು ಬಿಡ್ತಾನೆ ಏನೋ ಗೊತ್ತಿಲ್ಲ. ಇವನು ಯಾರ್ಯಾರಿಗೆ ಏನೇನು ತೋಚುತ್ತೋ ಏನು ಬದರ್ ಅದನ್ನೆಲ್ಲ ಇಟ್ಕೊಳ್ಳಿ. ಬೈಬಲಲ್ಲಿ ಏನಿದೆ, ಏನು ತಿಳಿಸಿದ್ದಾನೆ, ಅದು ಯಾರಿಗೂ ಏನೋ ಲೇಟೆಸ್ಟ್ ಆಗಿರಬೇಕು, ಸಿಂಪಲ್ ಆಗಿರಬೇಕು, ಲೇಟೆಸ್ಟ್ ಆಗಿರಬೇಕು, ಸಿಂಪಲ್ ಆಗಿರಬೇಕು. ಹೀಗೆ ಹುಟ್ಟಿಕೊಂಡಂಥ ಮಾನವನ ಮೇಧಸ್ಸಿನಿಂದ ಹುಟ್ಟಿಕೊಂಡಂಥ ಶಾಖೆಗಳು ಸುಮಾರು 40,000 to 50,000 ಸಭೆಗಳು ಇವೆ. ಆದರೆ ಬೈಬಲಲ್ಲಿ ಅವುಗಳ ಪ್ರಸ್ತಾವನೆ ಆಗಲಿ ಅವುಗಳ ಇರುವಿಕೆ ಎಲ್ಲಿ ನಾವು ಕಾಣೋದೇ ಇಲ್ಲ. ಆಮೇಲೆ ಸ್ನಾನಿಕನಾದ ಯೋಹಾನನಿಗೆ ಸಿಕ್ಕಿದೆ ಅಂತೇಳಿ ಒಬ್ಬನೇ ಅವನು ಬ್ಯಾಪ್ಟಿಸ್ಟ್ ಚರ್ಚ್ ಇದೆ. ಬ್ಯಾಪ್ಟಿಸ್ಟ್ ಅಂದರೆ ಏನರ್ಥ? ಮುಳುಗಿಸುವುದು ಅಂತ ಅರ್ಥ. ಬ್ಯಾಪ್ಟಿಸ್ಟ್ ಅಂದರೆ ಏನು ಬದ? ಬಾಪ್ಟಿಸ್ಟ್ ಅಂದರೆ ಏನು? ಬ್ಯಾಪ್ಟಿಸ್ಟ್ ಸಭೆ ಮುಳುಗಿಸುವುದು ಅಂತ ಅರ್ಥ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆ ಸಭೆನ ಈಗ ಚರ್ಚ್ನ ಬ್ಯಾಪ್ಟಿಸ್ಟ್ ಚರ್ಚ್ ಕನ್ನಡದಲ್ಲಿ ಹೇಳಿ. ಮುಳುಗಿಸುವ ಸಭೆ ಅರ್ಥನ ಬದ? ಬ್ಯಾಪ್ಟಿಸ್ಟ್ ಚರ್ಚ್ ಅಂದರೆ ಬ್ಯಾಪ್ಟಿಸ್ಟ್ ಅಂದರೆ ಮುಳುಗಿಸುವುದು. ಕನ್ನಡದಲ್ಲಿ ಹೇಳಿದ್ರೆ ಮುಳುಗಿಸುವ. ನೋಡಿ ಏನಾದ್ರು ಅರ್ಥ ಇದೆಯಾ ಬದರ್? ನಮ್ದು ಯಾವ್ದಾದ್ರು ಬ್ಯಾಪ್ಟಿಸ್ಟ್ ಏನೂ ಗೊತ್ತೇ ಇರಲ್ಲ ಪಾಪ, ಬೈಬಲ್ ಓದಲ್ಲ. ನಮ್ಮಂಥವ್ರು ಯಾರಾದರೂ ಹೇಳಿದಾಗ, ಸಹೋದರ ಹೇಳಿದಾಗ ಅದನ್ನು ಕೇಳಿಸ್ಕೊಳ್ಳುವಂಥ, ಅದನ್ನು ಗ್ರಹಿಸುವಂಥ ಶಕ್ತಿಗಳ ಇಲ್ಲ. ಕುರುಡನು ಉಪದೇಶ ಮಾಡ್ತಕ್ಕಂಥ ಕುರುಡ ಇನ್ನೊಬ್ಬನು ಕುರುಡ ದಾರಿ ತೋರಿಸಿ ಏನಾಗ್ತಾರೆ ಇಬ್ಬರು. ಆದ್ದರಿಂದ ಬೈಬಲಲ್ಲಿ ಒಂದೇ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಾವು ಸೇರಬೇಕನ್ನೋದೇ ದೇವರ ಚಿತ್ತ ಆಗಿದೆ. ದೇವ್ರಿಗೆ ಒಂದು ಮನೆ ಇದೆ, ಅದು ದೇವರ ಮನೆ ಅಂತ ಹೇಳಿದ್ದಾರೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ತಿಮೋತಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ, 14-15 ಓದ್ತೀನಿ ನೋಡಿ. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟು. ಆದರೆ ಒಂದು ವೇಳೆ ನಾನು ತಡ ಮಾಡಿದರು ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ, ಸಭೆಗಳಲ್ಲಿ ಅಲ್ಲ, ದೇವರ ಮನೆ ಅಂದರೂ ಒಂದೇ, ಜೀವಸ್ವರೂಪನಾದ ದೇವರ ಸಭೆ ಅಂದರೂ ಒಂದೇ. ನೋಡಿ, ದೇವರ ಸಭೆ 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 ಅಂತಿದಾಗಲಿ ಸಭೆಗಳು ಎಂಬುದಾಗಿ ಎಲ್ಲಿ ಕೂಡ ಇಲ್ಲ. ಮತ್ತು ಇಷ್ಟು ಸಭೆಗಳು ಎಲ್ಲಿಂದ ಬಂದು? ಬೈಬಲಿಂದ ಬಂದಿಲ್ಲ. ಬಂದಿದ್ರೆ ಯಾರಿಂದ ಬಂದಿರ್ತವೆ? ಮನುಷ್ಯರಿಂದ ಬಂದ. ಆದ್ದರಿಂದ ಮನುಷ್ಯರ ಪದ್ಧತಿಗಳಿಂದ, ಮನುಷ್ಯರ ಆಲೋಚನೆಗಳಿಂದ, ಮನುಷ್ಯರು ತಮ್ಮ ಊಹೆಗಳಿಂದ ಕಟ್ಟಿಕೊಂಡಂಥ ಮತಶಾಖೆಗಳಲ್ಲಿ ಮನುಷ್ಯರು ಇದ್ದರೆ ಅವರು ನಿತ್ಯ ನಾಶನಕ್ಕೆ ಹೋಗುತ್ತಾರೆ. ಒಬ್ಬನು ಪಾತಾಳ ಲೋಕವನ್ನು ತಪ್ಪಿಸ್ಕೊಳ್ಬೇಕಂದ್ರೆ
ದೇವರ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಅವನಿಗೆ ಸುರಕ್ಷಿತವಾದ ಜಾಗ ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಕಟ್ಟಿದಂಥ ಸಭೆ. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಆತನು ತನ್ನ ಸ್ವರಕ್ತದಿಂದ ಅದನ್ನು ಏನು ಮಾಡಿದ್ದಾನೆ, ಕಟ್ಟಿದ್ದಾನೆ. ಆದರೆ ಮನುಷ್ಯರು ಎಲ್ಲಿ ದೀಕ್ಷಾನ ತಗೊಂಡಿರ್ಬೋದ್ರೆ ನಾನು ಬ್ಯಾಪ್ಟಿಸ್ಟ್ ತಗೊಂಡಿದ್ದೀನಿ, ನಮಗೆಲ್ಲ ಆಗಿದೆ ಬದರ್. ಮೇಲೆ ಕೇಳಿದ್ರೆ ನಮಗೂ ನೀರಿನಲ್ಲಿ ಮುಳುಗಿಸ್ತಾರೆ ಬರ್, ತಂದೆ ಮಗನ ಪವಿತ್ರ ಆತ್ಮಲ್ಲಿ. ಸರಿ, ದೀಕ್ಷಾಸ್ನಾನ ಯಾಕೆ ತಗೊಂಡೆ ಅಂದ್ರೆ ಏನಂತ ಹೇಳಿದ್ರೆ ಪಾಪ ಕ್ಷಮಾಪಣೆಗೆ. ರೈಟ್, ಪಾಪ ಕ್ಷಮಾಪಣೆ. ನೀನು ದೀಕ್ಷಾಸ್ನಾನ ತೆಗೆದುಕೊಂಡು ಎಲ್ಲಿಗೆ ಸೇರ್ಬೇಕಂತ ಬೈಬಲ್ ಹೇಳುತ್ತೆ? ಒಂದೇ ಈಗ ವಾಕ್ಯ ನೋಡಿದ್ವಲ್ಲ, 1 ಕೊರಿಂಥ 12, ನಾವೆಲ್ಲರೂ ಒಂದೇ ದೇಹದಲ್ಲಿ ಸೇರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ಏನು ತೆಗೆದುಕೊಂಡಿದ್ದೀವಿ ಅಂದ್ರೆ ಎಲ್ಲಿ ಸೇರ್ಲಿಕ್ಕೆ ದೀಕ್ಷಾಸ್ನಾನ? ಒಂದೇ ದೇಹ. ಮತ್ತು ನೀನು ಯಾವ ದೇಹದಲ್ಲಿ ಸೇರಿದೀಯಾ? ಯಾವ ದೇಹದಲ್ಲಿ ಸೇರಿದೆಯಾ? ಬ್ಯಾಪ್ಟಿಸ್ಟಾ, CSI, ಮೆಥಡಿಸ್ಟಾ? ನೀನು ಬೇರೆ ದೇಹದಲ್ಲಿ ಏನಾಗಿದೆ, ಸೇರಿದೆ. ಅದು ಸರಿಯಾದದ್ದು ಅಲ್ಲ. ನಿನಗೆ ನಿತ್ಯ ಜೀವ ಇಲ್ಲ. ನೀನು ಕ್ರಿಶ್ಚಿಯನ್ ಕೂಡ ಅಲ್ಲ, ನೀನು ಕ್ರೈಸ್ತನು ಕೂಡ ಅಲ್ಲ. ಈ ದಿಕ್ಕಿನಲ್ಲಿ ಮಾನವ ಮತಶಾಖೆಗಳಲ್ಲಿ ಇರ್ತಕ್ಕಂಥ ಜನರೆಲ್ಲ ಅವರೆಲ್ಲ ಕ್ರಿಶ್ಚಿಯನ್ಸು ಅಲ್ಲ. ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಯಾರಾದರೂ ಮತಶಾಖೆಗಳಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ನಾನು ಕ್ರಿಶ್ಚಿಯನ್ನು ವರ್ಷಿಪ್ ಮಾಡ್ತಾ ಇದ್ದೀನಿ ಅಂದರೆ ಅದು ಇನ್ವ್ಯಾಲಿಡ್ ಸರ್ವಿಸ್ಸು, ಇನ್ವ್ಯಾಲಿಡ್ ಬ್ಯಾಪ್ಟಿಸ, ಅದು ನಾನ್ ಕ್ರಿಶ್ಚಿಯಾನಿಟಿ ಅದು. ಯಾಕಂದರೆ ದೇವರು ಹೇಳಿದಂಥ ಪದ್ಧತಿಯಲ್ಲಿ ನೀವು ದೀಕ್ಷಾನ ತೆಗೆದುಕೊಂಡು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಬೇಕು. ದೇವ್ರಿಗೊಂದು ಮನೆ ಇದೆ, ದೇವ್ರಿಗೊಂದು ದೇವಾಲಯ ಇದೆ, ದೇವ್ರಿಗೊಂದು ರಾಜ್ಯ ಇದೆ, ದೇವ್ರಿಗೊಂದು ಹಿಂಡಿದೆ, ದೇವ್ರಿಗೊಂದು ತೋಟ ಇದೆ, ದೇವ್ರಿಗೊಂದು ರಾಜ್ಯ ಇದೆ, ದೇವ್ರಿಗೊಂದು ಸಭೆ ಇದೆ. ಎಲ್ಲ ಸಭೆ, ರಾಜ್ಯ, ಹಿಂಡು, ಮನೆ, ದೇವಾಲಯ ಎಲ್ಲ ಸಿಂಗ್ಲರ್ ನೋಡ್ರಿ. ಹೌದಾ ಬದರ್? ಆಲೋಚನೆ ಮಾಡ್ರಿ. ಆದ್ದರಿಂದ ಅನೇಕ ಸಭೆಗಳು ಬೈಬಲ್ನಿಂದ ಹುಟ್ಟಿದಂಥವುಗಳು ಅಲ್ಲ. ಅವರವರು ಏನೋ ಒಂದು 10 ಜನಕ್ಕೆ ವಾಕ್ಯ ಹೇಳಿ ಅವರೊಂದು ಸ್ಥಾಪನೆ ಮಾಡಿಬಿಡ್ತಾರೆ. ಈಗ ವಿಲ್ಸನ್ ಬದರ್ ಇದ್ದಾರೆ, ಅವರು ಮನಸ್ಸು ಮಾಡಿದ್ರೆ ದುಬೈಯಲ್ಲಿ ಒಂದು 10 ಜನಕ್ಕೆ ದೀಕ್ಷಾನ ಮಾಡಿ ಅವ್ರದ್ದು ಯಾವುದಾದ್ರು ಒಂದು ಸ್ವಂತ ಹೆಸರು ಇಡೋದು. ಏನೋ ರಾಕ್ ಫೈರ್ ಮಿನಿಸ್ಟ್ರಿ, ಹೋಲಿ ಸ್ಪಿರಿಟ್ ಮಿನಿಸ್ಟ್ರಿ, ಆ ಮಿನಿಸ್ಟ್ರಿ, ಈ ಮಿನಿಸ್ಟ್ರಿ. ಯಾವ ಮಿನಿಸ್ಟ್ರಿನೂ ಬೈಬಲಲ್ಲಿ ಇರಲ್ಲ. ಇವತ್ತೆಷ್ಟು ಮಿನಿಸ್ಟ್ರಿಗಳಿದೆ ಬದರ್. ನಾವೇನಾದರೂ ನಿಮ್ದು ಯಾವ ಮಿನಿಸ್ಟ್ರಿ ಅಂತ ಕೇಳ್ತಾರೆ. ಹೌದಾ ಬದರ್? ನಿಮ್ಮದು ಯಾವ ಮಿನಿಸ್ಟ್ರಿ? ಎಲ್ಲಿದೆ ಮಿನಿಸ್ಟ್ರಿ? ಪ್ರತಿಯೊಬ್ಬರು ಅವರ ಸ್ವಂತ ಮಿನಿಸ್ಟ್ರಿನ ಸ್ಟಾರ್ಟ್ ಮಾಡೋಂತ ಎಲ್ಲಾದ್ರಿದೆ ಬದರ್. ದೇವರೊಂದು ಸಭೆಯನ್ನು ಸ್ಥಾಪನೆ ಮಾಡಿ ಆ ಸಭೆಯ ಮೂಲಕ ಪ್ರಪಂಚಕ್ಕೆ ತನ್ನ ನಾನಾ ವಿಧವಾದಂಥ ಜ್ಞಾನವನ್ನು ತಿಳಿಸಬೇಕನ್ನೋದು ದೇವರ ಉದ್ದೇಶ. ಎಫೆಸದವರಿಗೆ ಬರೆದ ಪತ್ರಿಕೆ 3:8 ವಚನ ನೋಡಿ. ಎಫೆಸ 3:8. ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವ ಜನರಿಗೆ ಅತ್ಯಲ್ಪನಾದ ನನಗೆ ಏನಾಯ್ತಂತೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ, ನೋಡ್ರಿ, ದೇವರು ಅನಾದಿಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಒಂದು ಪ್ಲಾನ್, ಒಂದು ಯೋಜನೆ, ಸಂಕಲ್ಪ ಮಾಡಿದರಂತೆ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದಾನೆ. ಅಂದರೆ ದೇವರು ತನ್ನ ನಾನಾ ವಿಧವಾದಂಥ ಜ್ಞಾನ ಅದು ಪರಲೋಕದಲ್ಲಿ ಇರ್ತಕ್ಕಂಥವ್ರಿಗಾಗಲಿ ಭೂಮಿಯಲ್ಲಿ ಇರ್ತಕ್ಕಂಥವ್ರಿಗಾಗಲಿ ತಿಳಿಸುವಂಥ ಸಾಧನ ಯಾವುದು? ಮೀಡಿಯಾ ಯಾವುದು ಬದರ್? ಕ್ರಿಸ್ತನ ಸಭೆಯ ಮೂಲಕಲೇ ಏನಾಗಬೇಕು? ದೇವರ ಜ್ಞಾನ, ದೇವರ ಸುವಾರ್ತೆ ಅನ್ನೋದು ಇಂಡಿವಿಜುವಲ್ ಆಗಿ ಮಾಡಬಾರ್ದು. ನಾನು ಒಂದು ಸುವಾರ್ತೆ ಮೀಟಿಂಗ್ ಮಾಡ್ತೀನಿ ಬದರ್, ಇದು ನಂದು, ನೀವೆಲ್ಲ ದುಡ್ಡು ಕೊಡ್ರಿ, ಹಣ ಕೊಡ್ರಿ. ಯಾವನು ಮಾಡಂತ ಹೇಳ್ದ ನಿನಗೆ? ಯಾವನು ಪರ್ಮಿಷನ್ ಕೊಟ್ಟಿರೋದು ನಿನಗೆ? ಅದು ಅಯ್ಯೋ ಬ್ರದರ್ ತುಂಬ ಜ್ಞಾನಂದ ಸೇವೆ ಮಾಡ್ತಾರಂತೆ, ಅವರಷ್ಟು ನಮಗೆ ಮಾಡೋಲ್ಲ. ಎಲ್ಲರ ಹತ್ರ ಲಕ್ಷಗಟ್ಟಲೆ ಏನು ಮಾಡೋದು? ಎಲ್ಲರ ಹತ್ರ 50,000 ಮಾಡ್ತಾರೆ. ಇದು ಇಂಡಿವಿಜುವಲ್ ಪ್ರೋಗ್ರಾಮು ಅಲ್ಲ. ಸಭೆಯ ಮೂಲಕವೇ ದೇವರ ತನ್ನ ನಾನಾ ವಿಧವಾದ ಜ್ಞಾನವನ್ನು ತಿಳಿಸಬೇಕೆಂಬುದಾಗಿ ಯಾವಾಗ ಸಂಕಲ್ಪ ಮಾಡಿದ್ದಾನೆ? ಅನಾದಿ ಕಾಲದಲ್ಲಿ ಏನು ಮಾಡಿದ್ದಾನೆ? ಆ ಪ್ಲಾನನ್ನು ಚೇಂಜ್ ಮಾಡಲಿಕ್ಕೆ ನೀನು ನಾನು ಯಾರು? ಕೆಲವರು ಹೇಳ್ತಾರೆ, ನೀವು ಎಲ್ಲಿ ಬದರ್ ಏನು ಸರ್ ಐ ಆಮ್ ಇಂಡಿಪೆಂಡೆಂಟ್ ಅಂತಾರೆ. ನಾನು ಇಂಡಿಪೆಂಡೆಂಟ್ ಸೇವಕ ಅಂತ. ಇಂಡಿಪೆಂಡೆಂಟ್ ಸೇವಕನಾ? ಎಲ್ಲಿದೆ ಇಂಡಿಪೆಂಡೆಂಟ್ ಸೇವಕ? ಇದೆ ಬದರ್ ಎಲ್ಲಾದರೂ? ನೀವು ಕೇಳಿದ್ರಿ ಈ ಮಾತು? ನಾವು ಯಾರಿಗೂ ಸಂಬಂಧ ಇಲ್ಲ ಬದರ್, ಐ ಆಮ್ ಇಂಡಿಪೆಂಡೆಂಟ್ ಅಂತಾರೆ. ಅಂದರೆ ಇಂಡಿಪೆಂಡೆಂಟ್ ಅಂದರೆ ಏನನ್ನ ಸರ್ಕಸ್ ಮಾಡ್ಬೋದು, ಏನಾದರೂ ಕುಣಿಬೋದು ಅಂತ ಅರ್ಥ. ನಿನಗೆ ಮನಸ್ಸಿಗೆ ಬಂದಂಗೆ ಇಂಡಿಪೆಂಡೆಂಟ್ ಇದೆ ಬದರ್. ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ಕೇಳಿ ಮಾನಸಾಂತರ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಕ್ರಿಸ್ತನ ದೇಹದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ಒಬ್ಬ ಸದಸ್ಯನಾಗಿರಬೇಕು.
ಆ ಸದಸ್ಯತ್ವ ಪಡೆದುಕೊಂಡು ಅಲ್ಲೇ ಆರಾಧನೆ ಮಾಡಬೇಕು, ಅಲ್ಲೇ ರೊಟ್ಟಿ ಮುರಿಬೇಕು, ಅಲ್ಲೇ ಕಾಣಿಕೆ ಕೊಡಬೇಕು, ಅಲ್ಲೇ ತನ್ನ ಭಕ್ತಿಯನ್ನು ಏನು ಮಾಡಬೇಕು, ಮುಂದುವರ್ಸಬೇಕು. ನಿನಗೆ ಚರ್ಚ್ ಮೆಂಬರ್ಶಿಪ್ಪೇ ಇಲ್ಲಾಂದರೆ ಗೂಡಿಲ್ಲದ ಪಕ್ಷ ಅಂತ ನೀನು. ಯಾರು ಬದಾರ ನೀನು? ಗೂಡಿಲ್ಲದ. ಈ ಗೂಡಿದ್ರೆ ಪಕ್ಷ ಏನಾಗುತ್ತೆ? ಅಲ್ಲಿಗೆ ಬರುತ್ತೆ. ಗೂಡೇ ಇಲ್ಲ ಅಂದರೆ ಅಲ್ಲಿ ಇಲ್ಲಿ ತಿರುಗಾಡೋದು. ಅಲ್ಲಿ ಹೋದೆ, ಒಂದು ಸಲ ಶಿಕಾರಿಪುರಕ್ಕೆ ಹೋದೆ, ಅಲ್ಲಿ ಕರೆದ್ರು, ಇಲ್ಲಿ ಕರೆದ್ರು, ಬೆಂಗಳೂರಿಗೆ ಹೋದೆ, ಮಂಗಳೂರಿಗೆ ಹೋದೆ, ಮಾರಿಕುಪ್ಪಗೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಯಾವ್ದು ಬಂದ್ರೆ ನಿಮಿಷ ಎಲ್ಲ ಕಡೆ ಹೋಗ್ತೀನಿ ನಾನು. ಗೂಡಿಲ್ಲದ ಪಕ್ಷಿ. ಯಾವ ಪಕ್ಷಿ ಇದು? ಯಾವ ಪಕ್ಷಿ ಬದರ್? ಅದು ದೇವರ ಉದ್ದೇಶ ಅಲ್ಲ. ನೀನು ಒಂದು ಸ್ಥಾನಿಕ ಸಭೆಯಲ್ಲಿ, ಒಂದು ಸ್ಥಳೀಯ ಸಭೆಯಲ್ಲಿ ಮೆಂಬರ್ಶಿಪ್ ಸಂಪಾದನೆ ಮಾಡ್ಕೊ. ಒಬ್ಬ ವ್ಯಕ್ತಿ ದೇವರ ರಾಜ್ಯದಲ್ಲಿ ಏನಂದರೆ ಒಂದು ಸ್ಥಾನಿಕ ಸಭೆಯಲ್ಲಿ ಏನು ಮಾಡ್ಬೇಕಂದ್ರೆ ಮೆಂಬರ್ಶಿಪ್ನ ಏನು ಮಾಡಬೇಕು, ತಗೋಬೇಕಂದ್ರೆ ಆ ಸಭೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಜನರೊಂದಿಗೆ ಸೇರಿ ದೇವ್ರನ್ನ ಏನು ಮಾಡಬೇಕು, ಆರಾಧನೆ ಮಾಡಬೇಕು, ರೊಟ್ಟಿ ಮುರಿಬೇಕು. ನಿನ್ನ ಧರ್ಮ ಕಾರ್ಯ, ನಿನ್ನ ಭಕ್ತಿ, ನಿನ್ನ ಪ್ರಾರ್ಥನೆ ಅವರೊಂದಿಗೆ ಸೇರಿ ಏನು ಮಾಡಬೇಕು, ನಿನ್ನ ಭಕ್ತಿಯನ್ನು ವೃದ್ಧಿ ಮಾಡಿಸ್ಕೊಳ್ಳಿಕ್ಕಾಗಿ, ನಿನ್ನನ್ನು ಬೆಳೆಸಲಿಕ್ಕಾಗಿ ಹುಟ್ಟಿಕೊಂಡಂಥ ಕೇಂದ್ರ ಅನ್ಕೋ, ಒಂದು ಇನ್ಸ್ಟಿಟ್ಯೂಟ್ ಅನ್ಕೋ. ಯಾವುದದು? ಸಭೆ. ಸಭೆಯಲ್ಲಿ ಒಬ್ಬ ವ್ಯಕ್ತಿ ಇಲ್ಲಾಂದರೆ ಪರಿಪೂರ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಸಭೆ ಅಂದರೆ ಅದು ಯಾವ್ದು ಬದರ್? ಕ್ರಿಸ್ತನ ಸಭೆ. ಕ್ರಿಸ್ತನ ಸಭೆಯಲ್ಲಿ ಒಬ್ಬ ವ್ಯಕ್ತಿಯು ದೇವರ ವಾಕ್ಯದಿಂದ ದಿನೇ ದಿನೇ ಏನಾಗ್ತಾನೆ, ಬೆಳೀತಾ ಕ್ರಿಸ್ತನ ಸಾರೂಪ್ಯವನ್ನು ಏನು ಮಾಡ್ತಾನೆ, ಸಂಪಾದನೆ ಮಾಡಿಕೊಳ್ತಾನೆ. ಇಲ್ಲ ಬದರ್ ನಾನು ಬ್ಯಾಪ್ಟಿಸ್ಟ್, ಇಲ್ಲ ಬದರ್ ನಾನು ಮೆಥಡಿಸ್ಟು, ನಾವೆಲ್ಲ ಆಗಲೇ ತೊಗೊಂಡಿದ್ದೀವಿ ಬದರ್ ಬ್ಯಾಪ್ಟಿಸಮು, ನಮಗೆಲ್ಲ ದೊಡ್ಡವರು ಕೊಟ್ಟಿದ್ದಾರೆ. ಹಂಗೆ ಹೇಳ್ಕೊಳ್ಳುವಂಥ ಜನರೆಲ್ಲ ಕೂಡ ಕ್ರಿಶ್ಚಿಯನ್ಸ್ ಅಲ್ಲ. ಅವರು ತಮ್ಮನ್ನು ತಾವು ಏನು ಮಾಡ್ಕೊಳ್ತಿದ್ದಾರೆ, ಮೋಸ ಮಾಡ್ಕೊಳ್ತಾರೆ. ಅದಕ್ಕೆ ಭಾಳ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು, ಭಾಳ ತೀವ್ರವಾಗಿ ಆಲೋಚನೆ ಮಾಡಬೇಕು. ದೇವರು ಕೊಟ್ಟಿರ್ತಕ್ಕಂಥ ಈ ಆಯುಷ್ಕಾಲದಲ್ಲಿ ಸತ್ಯಕ್ಕೆ ವಿಧೇಯರಾಗಬೇಕು. ದೇವ್ರ ಚಿತ್ತ, ದೇವ್ರ ಸಂಕಲ್ಪವನ್ನು ಅನುಸರಿಸಿ ನಾವು ನಡೆಯುವಂಥರಾಗಿರಬೇಕು. ನಮಗಿಷ್ಟ ಬಂದ ಕಡೆಯೆಲ್ಲ ನಾವಿದ್ದರೆ ಇನ್ನು ದೇವ್ರ ವಾಕ್ಯ ಏನಕ್ಕೆ ಬದ? ಸಭೆ ಯಾವುದಾದ್ರೂ ಪರವಾಗಿಲ್ಲ ಬದ, ದೇವರು ನಮಗೆ ಮುಖ್ಯ. ಯೇಸು ಕ್ರಿಸ್ತನ ಎಷ್ಟು ಮುಖ್ಯನೋ ಆತನ ಸಭೆ ಕೂಡ, ಯೇಸು ಕ್ರಿಸ್ತನನ್ನು ಸಭೆನ ಏನು ಮಾಡಬಾರ್ದು, ಬೇರೆ ಮಾಡಬಾರ್ದು. ಯೇಸು ಎಷ್ಟು ಮುಖ್ಯನೋ, ಕ್ರಿಸ್ತನ ಅಷ್ಟು ಮುಖ್ಯನೋ, ಆತನ ರಕ್ತದಿಂದ ಸಂಪಾದಿಸಿದಂಥ ಯೇಸು ಕ್ರಿಸ್ತನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಆತನಿಂದ ಸ್ಥಾಪಿಸಲ್ಪಟ್ಟಂಥ ಸಭೆಗೂ, ಇದಕ್ಕೆ ಯೇಸು ಕ್ರಿಸ್ತನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಆತನ ಸಭೆಗೂ ಅಷ್ಟೇ ರೆಸ್ಪೆಕ್ಟು. ಕ್ರಿಸ್ತನನ್ನು ಹೆಂಗೆ ನೋಡ್ತೀವೋ ಆತನ ಸಭೆಯನ್ನು ಕೂಡ ಅದೇ ರೀತಿ ನೋಡಿ. ಆದರೆ ಮನುಷ್ಯರು ಕ್ರಿಸ್ತ ಸಾಕು ಬದರ್, ನಮಗೆ ಯಾವುದು ಬೇಡ, ಸಭೆ ಯಾವುದಾದ್ರೂ ಪರವಾಗಿಲ್ಲ. ಸಭೆ ಅದಕ್ಕೆ ಗಂಡ ಹೆಂಡತಿ ಹೋಲಿಸ್ತಾರೆ. ಸಭೆ ಯಾರಂತೆ? ಹೆಂಡತಿ. ಅಭ್ಯಾಸ ಪತ್ರಿಕೆ 5ನೇದಲ್ಲಿ. ಗಂಡ ಯಾರಂತೆ? ಗಂಡನಿಗೆ ಒಬ್ಬ ಪುರುಷನಿಗೆ 2 ಜನ ಹೆಂಡತಿರು ಇರ್ತಾರೆ ಬದರ್. ಯಾವುದಾದ್ರೂ ಹೆಣ್ಮಕ್ಳು ಸಂಸಾರ ಮಾಡ್ಲಿಕ್ಕೆ ಆಯಮ್ಮಗೂ ಬಳೆ ಇದೆ, ಎಮ್ಮಗೆ ಬೆಳೆದ ಆಯಮ್ಮ ಸೀರೆ ಹಾಕ್ತಾಳೆ, ಈ ಎಮ್ಮ ಸೀರೆ ಹಾಕ್ತಾಳೆ, ಆಯಮ್ಮನೂ ಅಡುಗೆ ಮಾಡ್ತಾಳೆ, ಎಮ್ಮ ಮಾಡೋದು ಆಯಮ್ಮ ತಗೋ ನಾನು ಸಂಸಾರ ಮಾಡ್ತದೆ. ಯಾರಾದ್ರೂ ಏನು ಬದ್ರೆ ಹೆಣ್ಮಕ್ಳು, ನಮಗೇನು ಯಾರಾದ್ರೂ ಏನು, ಅವರು ಹೆಣ್ಮಕ್ಳು ಇವ್ರನ್ನ ಮನದ ಅವ್ರ ಹತ್ರ ಹೋದ್ರೆ ಅನ್ಕ ಏನಾಗುತ್ತೆ ಬದರ್? ವ್ಯಭಿಚಾರ ಆಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ, ಹೊಡಿತಾರೆ. ನಿನ್ನ ಹೆಣ್ಮಗಳು ಯಾರು, ನಿನ್ನ ಸ್ತ್ರೀ ಯಾರು, ನಿನ್ನ ಹೆಂಡತಿ ಯಾರೋ ಕಂಡುಕೊಂಡು ಆಕೆ ಜೊತೆಗೆ ಏನು ಮಾಡ್ಬೇಕು, ನಿನ್ನ ಸಂಸಾರವನ್ನು. ಊರಾಗಿರೋ ಹೆಣ್ಮಕ್ಳೆಲ್ಲ ಸೇಮ್ ಇದ್ದಾರೆ ಅಂತೇಳಿ ಯಾರಾದ್ರೂ ಅದ್ರ ಪರವಾಗಿಲ್ಲ, ನನಗೇನು ಹೆಣ್ಮಕ್ಳು ತಾನೇ ಇವರು ಕೂಡ ಅಂತೇಳಿ ಓದನ್ಕೋ ಏನು ಮಾಡ್ತಾರೆ? ಅಷ್ಟೇ ತಾನೇ. ಯಾವುದಾದ್ರೂ ಸಭೆ ಅದ್ರ ಬದರ್ ಅಂದರೆ ಸೇಮ್ ಅಷ್ಟೇ ಇರುತ್ತೆ. ಆದ್ದರಿಂದ ನನ್ನ ಕಳಕಳಿ, ನನ್ನ ಮನವಿ ಅಂದರೆ, ಒಂದು ವೇಳೆ ದೀಕ್ಷಾಸ್ನಾನ ತೆಗೆದುಕೊಂಡು ಮಾನವ ಮತಶಾಖೆಗಳಲ್ಲಿ ಇರ್ತಕ್ಕಂಥ ಜನರು ಕೂಡ ಯಾರಲ್ಲ, ಕ್ರೈಸ್ತರು ಅಲ್ಲ. ಇಲ್ಲಿ ಯಾರಾದರೂ ಮೆಥಡಿಸ್ಟು, ಬ್ಯಾಪ್ಟಿಸ್ಟು, CSI, ಪೆಂಟೆಕೋಸ್ಟ್ಗಳಿದ್ದರೆ ನೀವು ಯಾರಲ್ಲ, ಕ್ರೈಸ್ತರಲ್ಲ. ನನ್ನ ಮೇಲೆ ಬೇಜಾರಾದರೂ ಪರವಾಗಿಲ್ಲ, ಫೈರ್ ಆದರೂ ಪರವಾಗಿಲ್ಲ, ನಾನು ಬೈಕೊಂಡ್ರೂ ಪರವಾಗಿಲ್ಲ, ನಾನು ಏನಿದೆಯೋ ನಾನು ಅದನ್ನು ಹೇಳಿದ್ದೀನಿ. ನೀವು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆ ಒಂದೇ ದೇಹದಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಅಲ್ಲಿ ಸೇರಿಸಲ್ಪಟ್ಟರೆ ದೇವರು ಪರಲೋಕ ಸಂಬಂಧವಾದ ಎಲ್ಲ ಆಶೀರ್ವಾದಗಳನ್ನು ಏನು ಮಾಡ್ತಾನೆ, ಕೊಡ್ತಾನೆ. ಆ ಸಭೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ಮತ್ತೆ ಶಾಖೆಗಳಿದ್ದಂತಾದರೆ ಅವೆಲ್ಲ ಏನಾಗ್ತವೆ ಅಂದರೆ ಸುಟ್ಟು ಭಸ್ಮ ಆಗ್ತವೆ, ಅವೆಲ್ಲ ಇಲ್ಲದಂತೆ ಆಗ್ತವೆ. ದೇವರ ರಾಜ್ಯ ಶಾಶ್ವತವಾಗಿ ಇರುವಂಥದ್ದು. ಕೊನೆಗೆ ಒಂದು ದಿನ ಯೇಸು ಕ್ರಿಸ್ತನು ಬಂದಾಗ ಈ ರಾಜ್ಯವನ್ನು, ಈ ಸಭೆಯನ್ನು ಯಾರಿಗೂ ಒಪ್ಪಿಸ್ತಾನಂತೆ? ಮೊದಲನೇ ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 15:24 ತನ್ನ ತಂದೆಯಾದ ದೇವ್ರಿಗೆ ಏನು ಮಾಡ್ತಾನೆ? ರಾಜ್ಯವನ್ನಂದರೆ ಒಂದೇ ರಾಜ್ಯ, ಆ ರಾಜ್ಯನೇ ಸಭೆ, ಅದನ್ನು ಒಪ್ಪಿಸುತ್ತಾನೆ. ಮತ್ತು ಉಳಿದ ರಾಜ್ಯಗಳು ಮೆಥಡಿಸ್ಟು, ನೀವು ಯಾರೋ ನನಗೆ ಗೊತ್ತಿಲ್ಲ, ಅಕ್ರಮವನ್ನು ಮಾಡುವವರೇ, ಧರ್ಮವನ್ನು ಮೀರಿ ನಡೆಯುವರೆ, ನೀವು ಯಾರು ನನಗೆ, ಅವರಲ್ಲಿ ಹೇಳ್ತಾರೆ. ಯೋಹಾನ ಮತ್ತೇನು ಬರೆಸುವಂತ ಹೇಳಿದ್ರೆ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು
ಓಡಿಸಿದ್ವಿ. ನಿನ್ನ ಹೆಸರಿನಲ್ಲಿ ನಾವು ಪ್ರವಾದನೆಗಳನ್ನು ಮಾಡಿದ್ವಿ, ನಿನ್ನ ಹೆಸರಿನಲ್ಲಿ ಅದ್ಭುತ ಸೂಚಕ್ರಿಯೆಗಳನ್ನು ಮಾಡಿದ್ದೀವಿ ಅಂದರೆ ಯೇಸು ಕ್ರಿಸ್ತನ ವೆರಿ ಗುಡ್ ಅಂತಾನ. ಎಲ್ಲರೂ ಯಾರ ಹೆಸರು ಮೇಲೆ ಮಾಡಿದ್ದಾರೆ. ಆದರೂ ಏನಂತಾನೆ ಯೇಸು ಕ್ರಿಸ್ತನು, ಹೂ ಆರ್ ಯು, ಐ ಡೋಂಟ್ ನೋ, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತಾನೆ. ನೀವು ಯಾರೋ, ನಿಮ್ಮ ಗುರುತು ನನಗೆ ಇಲ್ಲಿಂದ ತೊಲಗಿ. ಅದೇನು ಸ್ವಾಮಿ, ಎಲ್ಲ ನಿನ್ನ ಹೆಸರಿನಲ್ಲಿ ನಾವು ಮಾಡಿದ್ವಿ. ಆದ್ದರಿಂದ ನಾವು ಯೇಸು ಕ್ರಿಸ್ತನ ಹೆಸರಲ್ಲೇ ಮಾಡ್ತೀವಿ, ನಾವು ಯೇಸು ಕ್ರಿಸ್ತನಿಗೆ ಮಾಡ್ತೀವಿ, ನಾವು ಅದೇ ಬೈಬಲ್ ಓದ್ತಾ ಇದೀವಿ ಎಂಬುದಾಗಿ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೋಬಾರ್ದು. ಅಕಾರ್ಡಿಂಗ್ ಟು ದ ರೂಲ್, ದೇವರು ಏನು ಹೇಳಿದಾನೋ ದೇವರ ಸಂಕಲ್ಪದ ಪ್ರಕಾರ ನಾವು ರಕ್ಷಣೆಯನ್ನು ಪಡೆದುಕೊಂಡು ದೇವರ ಸಂಕಲ್ಪದ ಪ್ರಕಾರ ಕ್ರಿಶ್ಚಿಯನ್ಸ್ ಆಗಬೇಕು. ನಿನಗೆ ತೋರಿಸಿದಂಥ ಪದ್ಧತಿ ದೀಕ್ಷೆ ತೆಗೆದುಕೊಂಡು ನಿನಗೆ ತೋರಿಸಿದಂಥ ಸಭೆಗೆ ಸೇರಿ ನಾನು ಮಾಡ್ತಾ ಇರೋ ಆರಾಧನೆ, ನಾನು ಕ್ರಿಶ್ಚಿಯನು, ನನಗೂ ರಕ್ಷಣೆ ಆಗಿದೆ ಅಂತೇಳಿ ನಿನಗೆ ನೀನೇ ಭ್ರಮೆ ಪಡಿಸ್ಕೊಂಡಿದ್ದಂತಾದರೆ, ಊಹೆ ಮಾಡ್ಕೊಂಡಿದ್ದಂತಾದರೆ, ಊಹೆಗಳೆಲ್ಲ ಏನಾಗಲ್ಲ, ನಿಜ ಎಲ್ಲಿದೆ, ಸತ್ಯವೇದಲ್ಲಿದೆ. ಆದ್ದರಿಂದ ಮೂರನೇ ಪಾಯಿಂಟ್ ಏನಂದರೆ, ದೀಕ್ಷಾ ಸ್ನಾನ ತೆಗೆದುಕೊಂಡು ಡಿನಾಮಿನೇಷನ್ಸ್ ಪೀಪಲ್, ಮಾನವ ಮತಶಾಖೆಗಳಲ್ಲಿ ಇರ್ತಕ್ಕಂಥವರೆಲ್ಲ ಯಾರಲ್ಲ, ಕ್ರೈಸ್ತರಲ್ಲ. ಮತ್ತು ಕ್ರೈಸ್ತರಾಗಬೇಕಂದ್ರೆ ಏನು ಮಾಡಬೇಕು, ಆ ಮತಶಾಖೆಯನ್ನು ಬಿಟ್ಟು, ನಾವು ಆ ರೀತಿ ಬಂದಂಥವ್ರೆ, ನೀವೆಲ್ಲ ಆ ರೀತಿ ಬಂದಂಥವ್ರು ತಾನೆ, ಆ ಮತಶಾಖೆಯನ್ನು ಬಿಟ್ಟು ವಾಲಂಟಿಯರ್ ಆಗಿ ಸ್ವತಂತ್ರನಾಗಿ ನೀನು ಬಂದು ದೇವರ ವಾಕ್ಯದ ಪ್ರಕಾರ, ದೇವರ ಉದ್ದೇಶದ ಪ್ರಕಾರ, ಸಂಕಲ್ಪದ ಪ್ರಕಾರ ಸುವಾರ್ತೆ ಸತ್ಯತೆಯನ್ನು ತಿಳಿದುಕೊಂಡು ಅದಕ್ಕೆ ವಿಧೇಯತೆಯನ್ನು ತೋರಿಸಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಎಲ್ಲಿ ಕ್ರಿಸ್ತನ ಸಭೆಯಲ್ಲಿ ಸೇರ್ತಾರೋ ಅವರ ಜೊತೆಗೆ ಸೇರಿಕೊಂಡು, ಅವರಿಬ್ಬರಾಗಲಿ, ಮೂವರಾಗಲಿ, 4 ಜನ ಆಗಲಿ, 10 ಜನ ಆಗಲಿ, 15 ಜನ ಆಗಲಿ, 40 ಜನ ಆಗಲಿ, ಅವ್ರ ಜೊತೆಗೆ ಸೇರಿಕೊಂಡು ನಂಬಿಕೆಯಿಂದ ಏನು ಮಾಡ್ತಾ ಇರಬೇಕು, ಆರಾಧನೆ ಮಾಡ್ತಾ, ರೊಟ್ಟಿ ಮುರಿಯುತ್ತಾ, ಅಪೊಸ್ತಲ ಬೋಧನೆಯನ್ನು ಕೇಳುತ್ತಾ, ದೇವರನ್ನ ಆರಾಧಿಸುತ್ತಾ ಅವರ ಜೊತೆಯಲ್ಲಿದ್ದರೆ ನೀನು ಯಾವ ರಾಜ್ಯದಲ್ಲಿದ್ದಂಗೆ, ಕ್ರಿಸ್ತನ ಆಗಿದ್ದಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆಗಮನದಲ್ಲಿ ಈ ರಾಜ್ಯವನ್ನು ಯಾರಿಗೂ ಒಪ್ಪಿಸ್ತಾನೆ. ಇಲ್ಲ ಅಂದರೆ ನೀನು ಬಿಡಲ್ಪಡ್ತಿ, ತೀವ್ರವಾಗಿ ಆಲೋಚನೆ. ಇಲ್ಲ ಆದರೆ ಏನಾಗ್ತದೆ ಬ್ರದರ್, ಬಿಡಲ್ಪಡ್ತೆ. ಇದು ಮೂರನೇದು. ನಾಲ್ಕನೇದು, ಕೊನೆಯದಾಗಿ ಒಂದು ವಿಚಾರವನ್ನು ಓದಿಕೊಂಡು ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ನಾಲ್ಕನೇದಾಗಿ ತೀತನಿಗೆ ಬರೆದ ಪತ್ರಿಕೆ, ತೀತನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 1ನೇ ಅಧ್ಯಾಯ 16ನೇ ವಚನ ನಾವು ಓದ್ತೀವಿ ನೋಡಿ. ತೀತನಿಗೆ ಬರೆದ ಪತ್ರಿಕೆ, ಅವರು ದೇವರನ್ನು ಅರಿತಿರುವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರೋದ್ರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂಥ. ಒಂದು ವೇಳೆ ಕ್ರಿಸ್ತನ ಸಭೆಯಲ್ಲಿದ್ದು ಕೂಡ ಅವರು ಸತ್ಕಾರ್ಯಗಳನ್ನು ಮಾಡದೆ ಅಸಹ್ಯವಾದ ಜೀವಿತದಲ್ಲಿ ಅಪ್ರಯೋಜಕರಾಗಿ ಇದ್ದರೂ ಕೂಡ ಅವರು ಕ್ರೈಸ್ತರಾಗಲಿಕ್ಕೆ ಅಂದರೆ ಅವರ ಜೀವಿತ ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಇಲ್ಲ ಅಂದರೂ ಅವ್ರು ಯಾರಲ್ಲ. ಒಬ್ಬ ವ್ಯಕ್ತಿ ಕ್ರಿಸ್ತನ ಸಭೆಯಲ್ಲೇ ಇದ್ದಾನೆ ಕೂಡ, ಕುಡುಕನಾಗಿದ್ದ, ಅವನು ಕ್ರೈಸ್ತನ? ವ್ಯಭಿಚಾರಿ ಆಗಿದ್ದ, ಕ್ರೈಸ್ತನ? ಕುಡುಕನಾಗಿದ್ದ, ಅನ್ಯಾಯಗಾರನಾಗಿದ್ದರೆ ಅಂದರೆ ಕ್ರಿಸ್ತನ ಸಭೆಯಲ್ಲಿ ಇರುವುದು ಮುಖ್ಯ ಮಾತ್ರ ಅಲ್ಲದೆ ಜೀವಿತವು ಕೂಡ ಹೆಂಗಿರಬೇಕು, ಪರಿಶುದ್ಧವಾಗಿ, ಪವಿತ್ರವಾಗಿ, ಕ್ರಮವಾಗಿ ಇರಬೇಕು. ಇಲ್ಲೇನು ಹೇಳ್ತೀನಿ, ಅವರು ದೇವರನ್ನು ಅರಿತೆವೆಂದು ಬಾಯಿಂದ ಹೇಳಿಕೊಳ್ಳುತ್ತಾರೆ, ಆದರೆ ಅವರ ಕ್ರಿಯೆಗಳು ಆ ರೀತಿಯಾಗಿ ಇಲ್ಲ. ಅವರು ಅಸಹ್ಯರು ಅಂದರೆ ಅಸಹ್ಯವಾದ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು. ಅವಿಧೇಯರು ಅಂದರೆ ದೇವರ ವಾಕ್ಯಕ್ಕೆ ಒಳಪಡೋದಿಲ್ಲ. ಆ ನಂತರ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವ್ರಿಗೆ ಯಾವಾಗಲೂ ಮುಂದೆ, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಅಂದರೆ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಅವ್ರಿಗೇನು ಇಂಟ್ರೆಸ್ಟು ಇಲ್ಲ. ಇಂಥವ್ರು ಕೂಡ ಕ್ರಿಶ್ಚಿಯನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕ್ರಿಸ್ತನ ಸಭೆಯಲ್ಲಿ ಇದ್ದು ಕ್ರಮವಾದ ಭಕ್ತಿಯಿಂದ ಸರಿಯಾದ ಜೀವಿತ ಕ್ರಮವನ್ನು ಅನುಸರಿಸದೇ ಹೋದರೆ ಅವರು ಕೂಡ ಯಾರಲ್ಲ. ಬ್ರದರ್, ನಾವು ಕ್ರಿಸ್ತನ ಸಭೆಗೆ ಕ್ರಿಸ್ತನ ಸಭೆ ಅಂತ ಹೇಳಿದ್ರಿ, ನಾವು ಕ್ರಿಸ್ತನ ಸಭೆಗೆ ಇದ್ದೀವಿ ಅಂತೇಳಿ ಹೇಗಾದರೂ ಇರ್ಬೋದು ಅಂದ್ಕೊಂಡ್ರೆ ಅವನು ಕೂಡ ಯಾರಲ್ಲ. ಅಮ್ಮ, ಬ್ರದರ್ ಹೇಳಿದ್ರು ಕ್ರಿಸ್ತನ ಸಭೆಯಲ್ಲಿ ಇರಬೇಕು, ದೀಕ್ಷೆನ ತೆಗೆದುಕೊಂಡಿನಿ, ಕ್ರಿಸ್ತನ ಸಭೆಗೆ ಮೆಂಬರು ಆಗಿದ್ದೀನಿ ಅಂತ ಹೇಳಿ ಅಲ್ಲಿ ಕೂಡ ಮತ್ತೆ ಅಂಕು ಡೊಂಕಿನಿಂದ ಬದುಕ್ತಾ ಇದ್ರೆ ಅವನು ಕ್ರಿಶ್ಚಿಯನ ಅಲ್ಲ. ಅದಕ್ಕೆ ಹೇಳ್ತಾನೆ, ದೇವರನ್ನು ಅರಿತು ಒಂದು ಬಾಯಿಂದ ಹೇಳ್ಕೊಳ್ತಾರೆ. ನಾವು ಕ್ರಿಶ್ಚಿಯನ್ಸ್ ಎಂಬುದಾಗಿ ಬಾಯಿಂದ ಹೇಳ್ಕೊಳ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಏನಾಗಿದ್ದಾರೆ, ಅಪ್ರಯೋಜಕರು ಕೂಡ ಆಗಿದ್ದಾರೆ. ಅಂದರೆ ಕ್ರಿಸ್ತನ ಸಭೆಯಲ್ಲಿ ಆತನ ರಾಜ್ಯದಲ್ಲಿ ಇದ್ದುಕೊಂಡು ಆ ರಾಜ್ಯದ ಧರ್ಮಗಳನ್ನು, ಆ ರಾಜ್ಯದ ನೀತಿ ಸೂತ್ರಗಳನ್ನು ಏನು ಮಾಡಬೇಕು, ಪಾಲಿಸಬೇಕು. ನಾನು ಪರಲೋಕಕ್ಕೆ ಹೋಗ್ತೀನಿ, ಕ್ರಿಸ್ತನ ಸಭೆಯಲ್ಲಿ ಇದ್ದಷ್ಟು ಮಾತ್ರಕ್ಕೆ ನೀನು ಪರಲೋಕಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಏನಿರಬೇಕು, ಜೀವನ ಕ್ರಮ ಕೂಡ ದೇವರ ರಾಜ್ಯ ಆದಮೇಲೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನೀತಿ, ಧರ್ಮ, ಸೂತ್ರಗಳು, ಧರ್ಮವಿಧಿಗಳು ಎಲ್ಲ ಹೇಳಿ ಇವನ್ನೆಲ್ಲ ಪಾಲನೆ ಮಾಡಬೇಕಾ ಬ್ರದರ್? ಕೆಲವರು ಕೇಳ್ತಾರೆ, ನೀವು ಕ್ರಿಸ್ತನ ಸಭೆ ಅಂತೀರಿ, ಕ್ರಿಸ್ತನ ಸಭೆಯವ್ರು ಏನು ಪರಲೋಕಕ್ಕೆ ಹೋಗ್ತಾರಾ?
ಯಾರು ಹೇಳಿದ್ರು? ಅಲ್ಲಿ ಕೂಡ ಏನಿರ್ಬೇಕು ಅವರು? ಅರ್ಥ ಆಗುತ್ತೆ ಬಂದರೆ, ಕ್ರಿಸ್ತನ್ ಸಭೆಯಲ್ಲಿ ಇದ್ದರೂ ಕೂಡ ಅಲ್ಲಿ ಏನಿರಬೇಕು? ಕ್ರಮವಾದಂಥ ಆ ರಾಜ್ಯಕ್ಕೆ ಸಂಬಂಧಪಟ್ಟದ ಸೂತ್ರಗಳಿರ್ತವೆ. ಆ ರಾಜ್ಯಕ್ಕೆ ಸಂಬಂಧಪಟ್ಟದ ರಾಜ್ಯಾಂಗ ಇದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು, ಇದೇ ಬದಲು ನಮಗೆ ಪರಿಶುದ್ಧರಾಗಿರಬೇಕು, ಪವಿತ್ರ ನಾನೇನೇ ಹೇಳಿದಲ್ಲ, ಪವಿತ್ರತೆಯಿಂದ ಇರಬೇಕು, ಯಾವ ದೋಷವು ಅಟ್ಟಿಕೊಳ್ಳದಂತೆ ನೋಡ್ಕೊಳ್ಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು, ಭಕ್ತಿಯನ್ನು ಕಾಪಾಡಿಕೊಳ್ಬೇಕು, ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು, ನಿರೀಕ್ಷೆಯಿಂದ ಬದುಕಬೇಕು. ಇವನ್ನೆಲ್ಲ ಮಾಡಬೇಕಾ? ಸುಮ್ಮನೆ ಚರ್ಚಾ ಕ್ರೈಸ್ಟ್ ಅಂತೇಳಿ ಸುಮ್ಮನೆ ಇರಬೇಕಾ? ನಮ್ಮ ಮನಸ್ಸಿಗೆ ಬಂದಂಗೆ ಇರೋದ? ಕೆಲವರು ಭಾಳ ಚರ್ಚಾ ಕ್ರೈಸ್ಟ್ ಮೆಂಬರ್ಸ್ಗಳೇ ಈ ಒಂದು ರೋಗ ಇದೆ. ನಾವು ಚರ್ಚಾ ಕ್ರೈಸ್ಟ್ ಬದರ್, ನಾವು ಇಲ್ಲಿಂದರೆ ಪರಲೋಕಕ್ಕೆ ಹೋದಂಗೆ, ಎಲ್ಲಿ ಹೋದಂಗೆ? ಇಲ್ಲಿ ಕೂಡ ಬಿದ್ದು ಹೋಗುವಂಥ ಅವಕಾಶ ಇದೆ. ನೀನು ದೇವರ ರಾಜ್ಯದಲ್ಲಿ ಇದ್ದುಕೊಂಡು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ನಾನ್ ಕ್ರಿಶ್ಚಿಯನ್ ಥರ ಏನು ಮಾಡೋರು ಬಿಹೇವು? ಹೌದಲ್ಲ ಬದರ್? ನಾನ್ ಕ್ರಿಶ್ಚಿಯನ್ ಥರ ಏನು ಮಾಡಬಾರ್ದು? ಕುಡಿಯೋದು, ವ್ಯಭಿಚಾರ, ಮೋಸ, ಅನ್ಯಾಯ, ಅಕ್ರಮ, ಬೈಯೋದು, ಸುಳ್ಕೊಳ್ಳೋದು, ಹೊಟ್ಟೆ ಕಿಚ್ಚು, ಕೆಡುಕುತನ, ಇವೆಲ್ಲ ಏನು ಬದರ್? ಕ್ರಿಶ್ಚಿಯನ್ ಮಾಡವ, ನಾನ್ ಕ್ರಿಶ್ಚಿಯನ್ ಮಾಡವ? ಬದರ್ ಹೇಳಬೇಕು, ಕ್ರಿಶ್ಚಿಯನ ನಾನ್ ಕ್ರಿಶ್ಚಿಯನ? ಮತ್ತು ನೀನು ಚರ್ಚಾ ಪ್ಲೇಸಲ್ಲಿ ಇದ್ದರೂ ಕೂಡ ಏನು ಲಾಭ? ಹೌದಾ ಬದರ್ ಹೇಳೋದು? ಇಲ್ಲಿದ್ದರೂ ಒಂದೇ. ಆದ್ದರಿಂದ ಕ್ರಿಸ್ತನ ಸಭೆಯಲ್ಲಿದ್ದರೂ ಕೂಡ ಸರಿಯಾದಂಥ ಕ್ರಮವಿಲ್ಲದಂಥ ಜೀವಿತವನ್ನು ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ರೆ ಅವನು ಕೂಡ ಯಾರಲ್ಲ? ಕ್ರೈಸ್ತನ. ಕ್ರಿಸ್ತನು ಅಂದರೆ ಕ್ರಿಸ್ತನ ನ್ಯಾಯ ಪ್ರಮಾಣಗಳನ್ನು, ಕ್ರಿಸ್ತನ ನ್ಯಾಯವಿಧಿಗಳನ್ನು ಏನು ಮಾಡುವನು? ಸರಿಯಾಗಿ ಫಾಲೋ ಆ ಕೆಲಸ ನಾವು ಮಾಡಬೇಕು. ಈಗ ನಾವೆಲ್ಲ ಕ್ರಿಸ್ತನ ಸಭೆಯಲ್ಲಿ ಇದ್ದೀವಿ. ಇಲ್ಲದವರು ಕ್ರಿಸ್ತನ ಸಭೆಯಲ್ಲಿ ಬರಬೇಕು, ತಮ್ಮನ್ನು ತಾವು ಸರಿಪಡಿಸ್ಕೊಂಡು ಎಲ್ಲಿಗೆ ಬರಬೇಕು? ಬಂದವರು ಮುಗಿತಾ? ಅಮ್ಮಯ್ಯ ನಾವು ಕ್ರಿಸ್ತನ ಸಭೆಗೆ ಬಂದವರು ಮುಗಿತಾ ನಮ್ಮ ಕೆಲಸ? ಇಲ್ಲಿ ಕೂಡ ಏನಂತೆ ನಿನ್ನೆ ಹೇಳಿದೆ, ಸುವಾರ್ತೆ ಸತ್ಯತೆಗೆ ನೆಟ್ಟಗೆ ನಡೆಯುವವರು ಆಗಿರಬೇಕು. ಅಂದರೆ ಇಲ್ಲಿ ಕೂಡ ನಾವು ಕ್ರಮವಾಗಿ ನಡಬೇಕು. ಯಾರ ಜೊತೆಗೆ ಹೆಂಗಿರಬೇಕು, ಕುಟುಂಬದ ಜೊತೆಗೆ ಹೆಂಗಿರಬೇಕು, ಹೆಂಡತಿ ಮಕ್ಕಳ ಜೊತೆ ಹೆಂಗಿರಬೇಕು, ಗೌರ್ಮೆಂಟ್ ಜೊತೆಗೆ ಹೆಂಗಿರಬೇಕು, ಅಕ್ಕಪಕ್ಕದವ್ರ ಜೊತೆಗೆ ಹೆಂಗಿರಬೇಕು, ಸಹೋದರ ಜೊತೆಗೆ ಹೆಂಗಿರಬೇಕು, ಶತ್ರುಗಳ ಜೊತೆ ಹೆಂಗಿರಬೇಕು, ದುಷ್ಟರ ಜೊತೆಗೆ ಹೆಂಗಿರಬೇಕು, ನನ್ನ ಕ್ಯಾರೆಕ್ಟರ್, ನನ್ನ ಶೀಲವನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು, ನನ್ನ ಪವಿತ್ರತೆಯನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು, ಆರಾಧನೆ ಹೇಗೆ ಮಾಡಬೇಕು, ಪ್ರಾರ್ಥನೆ ಹೇಗೆ ಮಾಡಬೇಕು, ಟೋಟಲ್ ಇವನ್ನೆಲ್ಲ ಏನು ಮಾಡ್ಬೇಕು? ನಾವು ಅಬ್ಸರ್ವ್ ಮಾಡ್ತಾ ಅವ್ರ ಬಗ್ಗೆ ನಾವು ಏನಿರಬೇಕು? ಕಾಳಜಿ ಇರಬೇಕು, ಅದ್ರ ಕಡೆ ಒಂದು ಕಣ್ಣಿರಬೇಕು, ಅದ್ರ ಬಗ್ಗೆ ಆಲೋಚನೆ. ಆ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದರೆ ನಾವು ಕ್ರಿಶ್ಚಿಯನ್ಸ್ ಆಗ್ತೀವಿ. ಅಮ್ಮಯ್ಯ ನಾನು ಡಿನಾಮಿನೇಷನ್ ಬಂದ್ಬಿಟ್ಟಿನಿ, ನಾನು ಇನ್ನು ಕ್ರಿಶ್ಚಿಯನ್ ಸಭೆಯಲ್ಲಿ ಇದ್ದೀನಿ ಅಂತೇಳಿ ಅಮ್ಮಯ್ಯ ಅಂತ ಉಸಿರು ಬಿಟ್ಟು ಇಲ್ಲಿ ಕೂಡ ನೀನು ಕ್ರಮವಿಲ್ಲದಂಥ ಜೀವಿತಕ್ಕೆ ಒಂದು ವೇಳೆ ನಿನ್ನನ್ನು ತೊಡಗಿಸ್ಕೊಂಡ್ರೆ ನೀನು ಯಾರೆಲ್ಲ? ಕ್ರಿಶ್ಚಿಯನು ಅಲ್ಲ. ಇವತ್ತೆಷ್ಟೋ ಜನ ಇದ್ದಾರೆ ಬದಲಂಥವ್ರು, ಕ್ರಮವಾದ ಜೀವಿತ ಇಲ್ಲದೆ, ಕ್ರಮವಾದಂಥ ಒಂದು ಅಂದರೆ ಆರ್ಡರ್, ಕ್ರಮವಿಲ್ಲದಂಥ ಜೀವಿತ ಇಲ್ಲದೆ ಅಂತಂದರೆ ನೀನು ಕ್ರೈಸ್ತನು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಲ್ಲಿ ತೀತನಿಗೆ ಪೌಲನು ಬರಿತಾ ಇದ್ದಾನೆ. ಆದ್ದರಿಂದ ಇವರು ಕೂಡ ಯಾರಲ್ಲ? ಕ್ರೈಸ್ತನೂ ಅಲ್ಲ. ಹಾಗಾದರೆ ಮತ್ತು ಕ್ರೈಸ್ತರಂದರೆ ಯಾರು? ಮೊದಲೇ ಹೇಳಿದ್ನಲ್ಲ, ಈಗ ಹೇಳ್ಬಿಡ್ರಿ. ಕ್ರೈಸ್ತರಂದರೆ ಯಾರಂದರೆ ದೇವರ ವಾಕ್ಯಕ್ಕೆ, ಅಂದರೆ ದೇವರ ಸುವಾರ್ತೆಗೆ ವಿಧೇಯತೆಯನ್ನು ತೋರಿಸಿ, ದೇವರ ವಾಕ್ಯವನ್ನು ಕೇಳಿ ನಂಬಿ ಮಾನಸಾಂತರ ಹೊಂದಿ ಯೇಸುವನ್ನು ದೇವರ ಕುಮಾರನೆಂಬುದಾಗಿ ಬಾಯಿಂದ ಒಪ್ಪಿಕೊಂಡು ದೀಕ್ಷಾಸ್ನಾನ ತೆಗೆದುಕೊಂಡು ಮತ್ತೆ ಎಲ್ಲಿ ಸೇರಬೇಕು? ಆತನ ದೇಹವೆಂಬ ಸಭೆಯಲ್ಲೇ. ಮತ್ತೆ ನೀನೆಲ್ಲೋ ಸೇರಿದ್ರೆ ಮತ್ತೆ ಅಡ್ಡದಾರಿ ಹೋದಂಗೆ, ಅಲ್ಲಿ ಮಿಸ್ ಆದಂಗೆ ಮತ್ತೆ ಅಲ್ಲಿವರೆಗೆ ಬಂದು ಮತ್ತೆ ನೀನು ಯಾವುದೋ ಬ್ಯಾಪ್ಟಿಸ್ಟ್ ಅಂದರೆ ಅದು ಮತ್ತೆ ನಿನ್ನ ರೂಟ್ ಏನಾದಂಗೆ ತಪ್ಪಿ ಹೋದಂಗೆ. ಆದ್ದರಿಂದ ಆ ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಸೇರಿ ಅಲ್ಲಿ ತನ್ನ ಜೀವಿತವನ್ನು ಕ್ರಿಸ್ತನ ಬರೋಣ ತನಕ ಅಥವಾ ತಾನು ಈ ಲೋಕದಲ್ಲಿ ತನ್ನ ಆಯುಷ್ಕಾಲ ಮುಗಿಯುವವರೆಗೆ ಭಕ್ತಿಯಿಂದ ಕ್ರಮವಾದ ಜೀವಿತವನ್ನು ಮಾಡ್ತಕ್ಕಂಥವನೇ ಯಾರು? ಯಾವ ಭೇದಗಳಿಲ್ಲದೆ, ಯಾವ ತಾರತಮ್ಯವಿಲ್ಲದೆ ಎಲ್ಲರೂ ಸಮಾನರೆಂಬ ಭಾವನೆಯಿಂದ ಸುವಾರ್ತೆಯನ್ನು ಪ್ರೀತಿಸುತ್ತಾ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಕ್ಕಂಥ ವ್ಯಕ್ತಿನೇ ಯಾರು? ಬದರ್? ಕ್ರೈಸ್ತನು. ಇಲ್ಲ ಅಂದರೆ ಅದು ಕ್ರೈಸ್ತತ್ವ ಅಲ್ಲ. ಅಂಥ ವ್ಯಕ್ತಿ ಯಾರಲ್ಲ? ಕ್ರೈಸ್ತನ. ಈಗ ಆಲೋಚನೆ ಮಾಡಿಕೊಳ್ಳೋಣ, ಸೇರಿರ್ತಕ್ಕಂಥ ನಮ್ಮಲ್ಲಿ ಎಷ್ಟು ಜನ ಆಲೋಚನೆ ಮಾಡ್ಕೊಳ್ಳಿ, ವೆದರ್ ಐ ಆಮ್ ಕ್ರಿಶ್ಚಿಯನ್ ಆರ್ ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ಉಪದೇ ಪಾಠಕ್ಕೆ ನಾನು ಹೇಳ್ಬೇಕು, ನೀವು ಕ್ರಿಶ್ಚಿಯನ್, ನೀವು ನಾನು ಹೇಳಲ್ಲ, ನೀವು ನನಗೆ ಹೇಳ್ಬೇಕಾಗಲ್ಲ. ನಮ್ಮನ್ನು ನಾವು ಏನು ಮಾಡ್ಕೊಳ್ಳೋಣ? ದೇವ್ರ ವಾಕ್ಯದಿಂದ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ, ವೆದರ್ ಐ ಆಮ್ ಕ್ರಿಶ್ಚಿಯನ್ ಆರ್ ನಾನ್ ಕ್ರಿಶ್ಚಿಯನ್. ಕ್ರಿಶ್ಚಿಯನ್ ಆದರೆ ದೇವ್ರ ಸಂತೋಷ, ಆ ಕ್ರಿಶ್ಚಿಯನ್ ಆಗಿ ಮುಂದುವರ್ರಿ. ಒಂದು ವೇಳೆ ನಾನ್ ಕ್ರಿಶ್ಚಿಯನ್, ದೇವರ ವಾಕ್ಯದ ಪ್ರಕಾರ ಕ್ರಿಶ್ಚಿಯನ್, ನಾನ್ ಕ್ರಿಶ್ಚಿಯನ್ ಆಗಿದ್ರೆ ಏನಾಗಬೇಕು? ಆ ಮನುಷ್ಯ ಕ್ರಿಶ್ಚಿಯನ್ ಆಗಲಿಕ್ಕೆ ಅಗ್ರಿಪರ್ಸನಾಗೆ ಇಷ್ಟು ಸುಲಭವಾಗಿ ನನ್ನನ್ನು ಕ್ರಿಶ್ಚಿಯನ್ ಮಾಡ್ತೀಯ ಅಂತ ಹಠ ಮಾಡಬಾರ್ದು. ಹೌದಲ್ಲ? ಇಷ್ಟು ಸುಲಭವಾಗಿ ಪೌಲ ನಾನು ಇಷ್ಟು ಈಸಿಯಾಗಿ ಇಷ್ಟು ಸುಲಭವಾಗಿ
ಅದೇ ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರಿಶ್ಚಿಯನ್ ಮಾಡ್ಲಿಕ್ಕೆ ನೀನು ಟ್ರೈ ಮಾಡ್ತೀಯಾ ಅಂತ ಏನು ಮಾಡಬಾರ್ದು, ಕೇಳಬಾರ್ದು. ಮತ್ತು ಏನಾರು ಮಾಡಬೇಕಾಗಿತ್ತೇನೋ ಪೌಲು ಗೊತ್ತಿಲ್ಲ, ಆ ರೀತಿಯಾಗಿ ಹಠ ಮಾಡು. ಆದ್ದರಿಂದ ದೇವರು ಮಹೋನ್ನತನಾದ ದೇವರು ಆಯುಷ್ಕಾಲನ್ನು ಪ್ರೀತಿಸಿ ಈ ಸತ್ಯಾರ್ಥಗಳನ್ನು ಈ ಭಾಗದಲ್ಲಿರ್ತಕ್ಕಂಥ ನಿಮಗೆ ದೇವರು ತಿಳಿಪಡಿಸಿದ್ದಾನೆ. ಆಲಸ್ಯ ಮಾಡಬೇಡ್ರಿ. ಇದೇ ರಕ್ಷಣೆ ದಿನ, ಇದೇ ಅನುಕೂಲವಾದ ಸಮಯ. ನಾಳೆ ನಾಡಿದ್ದು ನೋಡೋಣ ಮಾಡೋಣ ಅನ್ನೋದ್ರೊಳಗೆ ಯೇಸು ಕ್ರಿಸ್ತನು ಬರ್ಬೋದು, ಅಥವಾ ನಮ್ಮ ಪ್ರಾಣ ಆದರೂ ದೇವರು ನಿನಗೆ ಸತ್ಯಾರ್ಥವನ್ನು ತಿಳಿಸಿದ್ದಾನೆ. ನಾಳೆ ದೇವ್ರ ಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಭಾಗದಲ್ಲಿರ್ತಕ್ಕಂಥ ಈ ಯಾವ ಏರಿಯಾ ಬದಲಿದು, ಕೆಳಕಳಿಯಲ್ಲಿರ್ತಕ್ಕಂಥ ನಿಮ್ಮ ಬಳಿಗೆ ಏನು ಬಂದಿದೆ? ದೇವರ ವಾಕ್ಯವು ಬಂದಿದೆ. ಅದನ್ನು ತಳ್ಳಿ ಬಿಡ್ತಿರೋ, ಅದನ್ನು ಸ್ವೀಕರಿಸ್ತಿರೋ, ಅದು ಯಾರಿಗೆ ಬಿಟ್ಟಿದ್ದು? ಸ್ವೀಕರಿಸಿದರೆ, ಅಂಗೀಕರಿಸಿದರೆ, ವಿಧೇಯ ತೋರಿಸಿದ್ರೆ ದೇವರು ತನ್ನ ಮಹಾಕೃಪೆ ನಿಮಗೆ ಕೊಡ್ತಾನೆ. ತಳ್ಳಿಬಿಟ್ರೆ ಆತನ ನಿತ್ಯ ಜೀವಕ್ಕೆ ಅಪಾತ್ರರು ಆಗ್ತಾರೆ. ಆದ್ದರಿಂದ ಕ್ರೈಸ್ತರಲ್ಲದ ಕೆಲವರು ಯಾರು ಅನ್ನೋದನ್ನ ಒಂದು 4 ಪಾಯಿಂಟ್ಸ್ ನಾನು ಹೇಳಿದ್ದೀನಿ. ಮೊದಲನೇದಾಗಿ ಏನು ಹೇಳಿದೆ? ಒಬ್ಬ ಪೇರೆಂಟ್ಸ್ಗೆ, ಕ್ರಿಶ್ಚಿಯನ್ ಪೇರೆಂಟ್ಸ್ ಹುಟ್ಟಿದ್ರೆ ಕ್ರೈಸ್ತನಲ್ಲ. ಎರಡನೇದಾಗಿ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮು ಅಥವಾ ಸುರಿಸುವಂಥ ದೀಕ್ಷಾ ತೆಗೆದುಕೊಂಡ್ರೆ ಅವನು ಕ್ರಿಶ್ಚನು ಆಗಲ್ಲ. ಮೂರನೇದು ಎಲ್ಲ ನಾನೇ ಹೇಳಬಾರ್ದು. ಮೂರನೇದು ಏನು ಹೇಳಿದೆ? ಈಗ ತಾನೇ ಹೇಳಿದೆ ಮಧ್ಯಾಹ್ನ ನಾನು. ಮೂರನೇದು ಡಿನಾಮಿನೇಷನಲ್ಲಿ ಯಾವುದಾದ್ರೂ ದೀಕ್ಷಾ ತಗೊಂಡು ಯಾವುದಾದ್ರು ಡಿನಾಮಿನೇಷನ್ ಮೆಂಬರ್ ಆಗಿದ್ರೆ ಅವನುಗಳು ಯಾರಲ್ಲ? ಕ್ರೈಸ್ತಲ್ಲ. ನಾಲ್ಕನೇದು ಏನಂದರೆ ಸರಿಯಾದ ಕ್ರಮವಾದ ಜೀವಿತವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಸರಿಯಾದ ಲೈಫ್ ಸ್ಟೈಲ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅವನು ಕೂಡ ಏನು? ದೇವರ ವಾಕ್ಯಕ್ಕೆ, ಕ್ರಿಸ್ತನ ಉಪದೇಶಕ್ಕೆ ಸರಿ ಹೊಂದುವಂಥ ಲೈಫ್ ಸ್ಟೈಲ್ ಅವನಿಗಿಲ್ಲ ಅಂದರೆ ಅವನು ಕೂಡ ಯಾರಲ್ಲ? ಕ್ರಿಶ್ಚಿಯನ್ ಅಲ್ಲ. ಹಾಗಾದರೆ ಕ್ರಿಶ್ಚಿಯನ್ ಯಾರಂದರೆ ದೇವರ ಸುವಾರ್ತೆಗೆ ಒಳಪಟ್ಟು ಯಾವ ಭೇದಗಳಿಲ್ಲದೆ ಆತನ ದೇಹವೆಂಬ ಸಭೆಯಲ್ಲಿ ಸೇರಿಸಲ್ಪಟ್ಟು ದೇವರ ವಾಕ್ಯ, ದೇವರ ನೀತಿ, ಸೂತ್ರ ಅಥವಾ ಧರ್ಮ ಪ್ರಮಾಣಗಳನ್ನು ಅನುಸರಿಸುತ್ತಾ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಎದುರುನುಳಿತ ಭಾಗ್ಯಕರವಾದ ನಿರೀಕ್ಷೆಯಿಂದ ಈ ಲೋಕದಲ್ಲಿ ಆತನ ಸಭೆಯಲ್ಲಿ ಇದ್ದುಕೊಂಡು ದೇವರನ್ನು ಆರಾಧಿಸುತ್ತಾ, ದೇವರನ್ನು ಮಹಿಮೆಪಡಿಸುತ್ತಾ, ಆತನ ಮಹಿಮೆಗಾಗಿ ಜೀವಿಸುವಂಥ ವ್ಯಕ್ತಿನೇ ಯಾರು? ಆ ವ್ಯಕ್ತಿನೇ ಯಾರು? ಕ್ರೈಸ್ತನ. ಒಂದು ವೇಳೆ ಕ್ರೈಸ್ತನಾಗಿ ನಾವು ಬಾಧೆ ಪಟ್ಟರೆ ನಾಚಿಕೆ ಪಡದೆ ಆ ಹೆಸರಿನಿಂದಲೇ ಏನು ಮಾಡಬೇಕಂತ? ದೇವರನ್ನು ಘನಪಡಿಸಬೇಕು. ಮೊದಲನೇ ಪೇತ್ರ 4:16. ಆದ್ದರಿಂದ ನಮ್ಮಲ್ಲಿ ಯಾರು ಕ್ರಿಶ್ಚಿಯನ್ಸು, ನಾನ್ ಕ್ರಿಶ್ಚಿಯನ್ಸು, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು, ಒಂದು ವೇಳೆ ಯಾರು ಕ್ರಿಶ್ಚಿಯನ್ಸ್ ಆಗಿಲ್ಲೋ ದಯವಿಟ್ಟು ನನ್ನ ಕಳಕಳಿ ಏನಂದರೆ, ಮನವಿ ಅಂದರೆ, ಒಮ್ಮೆ ನಾನು ಹೇಳಿದಂಥ ಸಂಗತಿಗಳನ್ನು ಪುನರಾಲೋಚನೆ ಮಾಡಿ ಕ್ರೈಸ್ತತ್ವಕ್ಕೆ ಬರಬೇಕೆಂಬುದಾಗಿ, ಹೊಸ ಒಡಂಬಡಿಕೆ ಕ್ರೈಸ್ತತ್ವಕ್ಕೆ, ನ್ಯೂ ಟೆಸ್ಟ್ಮೆಂಟ್ ಕ್ರಿಶ್ಚಿಯಾನಿಟಿಗೆ, ನ್ಯೂ ಟೆಸ್ಟ್ಮೆಂಟ್ ಚರ್ಚ್ಗೆ ತಿರುಗಿ ಬರಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ, ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ವಂದಿಸುತ್ತಾ, ಅವಕಾಶವನ್ನು ನೀಡಿದಂಥ ಅಧ್ಯಕ್ಷರು ಕೂಡ ನಾನು ವಂದನಾ ಸಮರ್ಪಣೆ ಮಾಡುತ್ತಾ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.